ಎಸ್ ನಮಸ್ತೆ ವೀಕ್ಷಕರೇ, ಆರ್ಯವರ್ಧನ್ ಒನ್ಫೆನ್ ಅಂಡ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಹಾಗೆ ನಾನು ಶಮಂತ್. ನಮ್ಮ ಜೊತೆ ಇದ್ದಾರೆ ಗುರೂಜಿ, ಆರ್ಯವರ್ಧನ್ ಗುರೂಜಿ, ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆಗಿರುವಂತಹ ಆರ್ಯವರ್ಧನ್ ಒನ್ಫೆನ್ ಅಂಡ್ ಗುರೂಜಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರೂಜಿ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ನೋಡಿ, ನಾನು ಹೇಳ್ದಂಗೆ IPL ಮ್ಯಾಚ್ ಎಲ್ಲವೂ ಕೂಡ ಗೆಸ್ಸಿಂಗು. ಫಸ್ಟ್ ಮ್ಯಾಚ್ ಸೆಕೆಂಡ್ ಬ್ಯಾಟಿಂಗ್ಗೆ ವಿನ್ನಿಂಗ್ ಆಗುತ್ತೆ ಅಂತ ಹೇಳಿದ್ರೆ 10 ಮ್ಯಾಚು, 10ರಲ್ಲಿ 7. ಅದಾದ್ಮೇಲೆ ಫಸ್ಟ್ ಬ್ಯಾಟಿಂಗ್ ವಿನ್ನಿಂಗ್ ಆಗುತ್ತೆ, 10ರಲ್ಲಿ 7 ಫಸ್ಟ್ ಬ್ಯಾಟಿಂಗ್ ವಿನ್ನಿಂಗ್ ಆಗುತ್ತೆ, 3 ಮಾತ್ರ ಸೆಕೆಂಡ್ ಬ್ಯಾಟಿಂಗ್. ಅದು ಆಯ್ತು. ಅದಾದ್ಮೇಲೆ ಅದೆಲ್ಲ ಆದ್ಮೇಲೆ ಮತ್ತೆ ಹೇಳಿದೆ, ಖಂಡಿತಲ್ಲೂ ಕೂಡ ಇವಾಗ ಓನರ್ ಇಂದ ಮ್ಯಾಚ್ ವಿನ್ ಆಯ್ತವೆ. ಅಂದ್ರೆ ಯಾರಿಗೆ ಬೇಕು ಅವರು ಗೆಲ್ಲಲ್ಲ, ಬ್ಯಾಡ್ದವ್ರು ಗೆಲ್ತಾರೆ ಅಂತ ನೋಡಿ. ಅದೇ ತರ 5 ಮ್ಯಾಚ್ ಕೂಡ ಅದೇ ತರ ಆಯ್ತು. ಯಾರು ಸ್ಟ್ರಾಂಗ್ ಟೀಮ್ಗಳೆಲ್ಲ ಸೋಲ್ತು, ಬೇಕಾದವ್ರು ಮಾತ್ರ ಗೆಲ್ತಾರೆ. ಇದ್ರ ಓನರ್ ಇಂದ ಮ್ಯಾಚ್ ಗೆಲ್ತೇವೆ ಅಂತ ಅಂದ್ರೆ ಟೈ ಆಫ್ ಇಂದ ಮ್ಯಾಚ್ ವಿನ್ ಆಗ್ತದೆ. ಅದು ಇಂಡಿಯಾ ಪಾಕಿಸ್ತಾನ ಇರುತ್ತೆ, ಲಾಸ್ಟ್ ಓವರ್ ವರ್ಗು ಮ್ಯಾಚ್ ಇರುತ್ತೆ, ಯಾರಿಗೂ ಗೊತ್ತಾಗಲ್ಲ, ಕುತೂಹಲ ಆಗುತ್ತೆ. ಫಸ್ಟ್ ಎಲ್ಲ ಒಂದೇ ಸೈಡ್ ಮ್ಯಾಚ್ ಆಗಿತ್ತು. ಆಮೇಲೆ ರೈಡ್ ಆಗುತ್ತೆ ಅಂತ ಹೇಳಿದೆ, ನೋಡಿ ರೈಡ್ ಆಯ್ತು. ಆಮೇಲೆ ಈ 1.5 ತಿಂಗಳಲ್ಲಿ ಆಸ್ಟೆಂಟ್ ಆಗುತ್ತೆ ಅಂತ ಹೇಳ್ತಿದೆ. 100% ಆಸ್ಟೆಂಟ್ ಆಯ್ತು, 100% ಆಸ್ಟೆಂಟ್ ಆಯ್ತು. ಇವಾಗ ಸದ್ಯದಲ್ಲಿ ಹೇಳದ ಮಾತು, ಒಂದು ಫ್ಲೈಟ್ ಬಿದ್ದು ದೊಡ್ಡ ಅನಾಹುತ ಆಗುತ್ತೆ, ಬರ್ದಿಟ್ಟು ಕೇಳಿ, ಕಾದ್ ನೋಡಿ. ಫ್ಲೈಟ್ ಬಿದ್ದು ದೊಡ್ಡ ಅನಾಹುತ ಆಗುತ್ತೆ, ಒಂದು ಫ್ಲೈಟ್ ಬಿದ್ದೇ ಬೀಳುತ್ತೆ, ಬರ್ದಿಟ್ಟು ಕೇಳಿ. ಆಮೇಲೆ ನಾನು ಮುಂದಿನ ಭಾನುವಾರ ಕ್ಲಾಸ್ ಅನ್ನ ಮಾಡ್ತಿದ್ದೀನಿ, ಫ್ರೀ ಕ್ಲಾಸ್ ಮಾಡ್ತಿದ್ದೀನಿ. ನನ್ನ ಹಳೆ ಸ್ಟೂಡೆಂಟ್ಗಳು ಯಾರ್ಯಾರು ನಾನು ಎಲ್ಲೆಲ್ಲ ಕ್ಲಾಸ್ ಮಾಡಿದ್ದೆ ಎಲ್ಲರೂ ನೋಡಿ, ದಯವಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋರು ಕೂಡ ಬರ್ಬೋದು ನೋಡಿ. ಅದು ನಿಮ್ಮ ಚಾಲೆಂಜು, ಇದು ನನ್ನ ಸಬ್ಜೆಕ್ಟು. ಖಂಡಿತ ಕೂಡ ಅದು ನಿಮ್ಮ ಪಾಡಿಗೆ ನೀವು ಅದನ್ನು ಹೋರಾಟ ಮಾಡಿ, ನನ್ನ ಪಾಡಿಗೆ ನಾನು ಇದನ್ನ ಕ್ಲಾಸನ್ನು ಮಾಡ್ತೀನಿ ದಯವಿಟ್ಟು. ಯಾಕೆಂದ್ರೆ ಅದು ನನ್ನ ಟೈಮಲ್ಲಿ ಅವಾಗ ನಾನು ಜೈಲಿಗೆ ಹೋಗ್ಬೇಕಂತಿತ್ತು. ಹಾಗಾಗಿ ನನಗೆ ಅದು ಬೇಜಾರ, ನಿಮ್ಮ ಮೇಲೆ ಯಾರ ಮೇಲೂ ಕೂಡ ನಂಗೆ ಬೇಜಾರಲ್ಲ, ಕೈ ಮುಗಿದು ಕೇಳ್ತಾ ಇದ್ದೀನಿ. ಖಂಡಿತ ಕೂಡ ನಾನು ದೇವ್ರಿಗಿಂತಲೂ ಜ್ಯೋತಿಷ ನಂಬ್ತೀನಿ. ಹಾಗಾಗಿ ಭಕ್ತಿ ಬಂದ್ರೆ ಜ್ಯೋತಿಷ ಬರಲ್ಲ, ಕ್ರಿಕೆಟ್ ನೋಡ್ರೆ ಜ್ಯೋತಿಷ ಬರ್ತಿದ್ದನ್ನು ಹೇಳ್ತೀನಿ. ಮತ್ತೆ ಫ್ರೀ ಆಗಲಿ, ನಾನು ಭಾನುವಾರ ಫ್ರೀ ಕ್ಲಾಸ್ ಮಾಡ್ತೀನಿ. ದಯವಿಟ್ಟು ಎಲ್ಲ ಒಂದು 8 ಗಂಟೆಯಿಂದ 9 ಗಂಟೆ ಕ್ಲಾಸ್ ಸ್ಟಾರ್ಟ್ ಆದರೆ 1 ಗಂಟೆವರೆಗೂ ನನ್ನ ಫ್ರೀ ಕ್ಲಾಸ್ ಇರುತ್ತೆ. ಅಲ್ಲಿ ಬಂದು ನೀವೇನು ಜಾಯ್ನ್ ಆಗಬೇಕಂದ್ರೆ ನಿಮ್ಮ ಮಕ್ಕಳು ಹೇಗೆ ಓದ್ತಾರೆ, ಆಮೇಲೆ ದುಡ್ಡನ್ನ ಹೇಗೆ ಮಾಡಬೇಕು, ಆಮೇಲೆ ರಾಜಕಾರಣಿಗಳು ಯಾರ್ಯಾರು ಗೆಲ್ತಾರೆ ಅಂತ ಜಡ್ಜ್ ಮಾಡೋದು, ಆಮೇಲೆ IPL ಯಾರು ಗೆಲ್ತಾರೆ, ಫೈನಲ್ ಯಾರು ಗೆಲ್ತಾರೆ ಅದ್ರ ಬಗ್ಗೆ ಜಡ್ಜ್ ಮಾಡೋದು. ಗುರುಜಿ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಆಲಿಯಾ ಅಂತ ಹೇಳಿ. ಆಲಿಯಾ ಅವರೇ? ನಾನು ನಾಗರಬಾವಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ಓಕೆ ಆಲಿಯಾ ಅವರೇ, ಮಾತಾಡಿ. ಗುರುಜಿ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದೆ. ಏನ್ ಅನ್ಸುತ್ತೆ ನಾ ಫ್ರೀ ಕ್ಲಾಸ್ ಮಾಡೋದು, ಏನ್ ಅನಿಸ್ತೈತೆ? ಖುಷಿ ಆಯ್ತು ಸರ್. ನಮ್ಗೆ ಇಷ್ಟು ಸ್ವಲ್ಪ ವರ್ಷದ ಮುಂಚೆ ನೀವು ಮಾರ್ನಿಂಗ್ ಮಂತ್ರದಿಂದ ಬರುವಾಗಿನ ನೋಡ್ತಿದೀವಿ ಸರ್. ಬರೀ ನಂಬರ್ ಬಗ್ಗೆ ತಿಳ್ಕೊತಾ ಇದ್ವಿ ಅಷ್ಟೇ. ಆದ್ರೆ ನಿಮ್ ಕ್ಲಾಸಿಗೆ ಬಂದು ನೀವು ಕ್ಲಾಸ್ ಮಾಡ್ತೀವಿ ಅಂತ ಜಾಯಿನ್ ಆದ್ವಿ. ಪ್ರತಿ ಒಂದು ನಂಬರ್ ಇಂದ ನಮ್ಮನ್ನ ಹೀಗೆ ಅಟ್ಯಾಕ್ ಮಾಡುತ್ತೆ, ಇದರಿಂದ ನಿಮ್ಗೆ ಒಳ್ಳೇದಲ್ಲ ಅಂತ ಪ್ರತಿಯೊಂದನ್ನು ಕಲ್ಸ್ಕೊಟ್ವಿ ಸರ್. ಇವತ್ತು ನಾವು ನಮ್ಮ ಮಕ್ಕಳು ಭವಿಷ್ಯನ, ನಮ್ಮ ಮಕ್ಕಳನ್ನ ನಿರ್ಧಾರ ಮಾಡೋಷ್ಟು ಲೆವೆಲ್ ಬಂದಿದೀವಿ ಸರ್. ನೀವು ಯಾವಾಗ್ಲೂ ಹೇಳ್ತಾ ಇದ್ರಿ, ನನ್ನ ಮಗಂದು 22ನೇ ತಾರೀಕು ಈ ವರ್ಷ ರಾಜಯೋಗ ಅಂತ. ನಾವು ಪರ್ಸನಲ್ ಆಗಿ ಕಾಲ್ ಮಾಡಿದಾಗ ಕೂಡ ನಮ್ ಸಮಸ್ಯೆ ಇದೆ ಅಂದ್ರೆ ಉತ್ತರ ಕೊಡ್ತಿದ್ರಿ. ಈ ವರ್ಷ ರಾಜಯೋಗ ಅಂತ ನನ್ನ ಮಗನ್ 22 ವರ್ಷ ಕೆನಡಾದಲ್ಲಿ ಮೂವೀಸ್ ಅಲ್ಲಿ ಕೆಲಸ ಸಿಕ್ಕಿದೆ ಸರ್, ಅವ್ರು ಇಂಗ್ಲಿಷ್ ಮೂವೀಸ್ ಅಲ್ಲಿ. ನೀವೇ ಹೇಳಿದ್ರಿ ಇದನ್ನ, ನಿಮ್ ಮಗನ್ ಹಿಂಗ್ ಆಗುತ್ತೆ ನೋಡಮ್ಮ, ಈ ಟೈಮ್ ಅಲ್ಲಿ ಬರುತ್ತೆ, ಇದೇ ನಂಬರ್ ನೋಡಿ ಹೇಳಿದ್ರಿ ಸರ್. ಅದಕ್ಕೆ ನಿಮ್ಮನ್ನ ಯಾಕೆ ಸಂಖ್ಯಾಶಾಸ್ತ್ರ ಬ್ರಹ್ಮ ಅಂತಾರೆ ಅಂದ್ರೆ, ಇವತ್ತು ನಾನು ಒಂದ್ ತಾಯಿಯಾಗಿ ನನ್ನ ಮಗನ ಬಗ್ಗೆ ನಾನು ಜಡ್ಜ್ ಮಾಡ್ಬೇಕು ಅಂದಾಗ ಇದೇ ತರ ನಿಮ್ ಕ್ಲಾಸಿಗೆ ಬಂದು 100 ಜನ ಬಂದು ನಿಮ್ ಕಲ್ತ್ಕೊಂಡು ಅವ್ರ ಸಂಸಾರನ ಅವರು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಸಾಕು ಅಂತ. ತುಂಬಾ ಸತಿ ಹೇಳಿದ್ರಿ, 9ರಿಂದ ಸ್ಟಾರ್ಟ್ 7ರಿಂದ ಎಂಡಾದ್ರೆ ಸಾಲ್ಗಾರ ಆಗ್ತಾರೆ ಅಂತ. ಯಾರು ಸಡನ್ ಆಗಿ ನಂಬರ್ ಹೇಳಿದ ತಕ್ಷಣ ನಿಮ್ಗೆ ಸಾಲ ಇದೆಯಾ ಅಂತ ನಾನು ಕೇಳಿದ ತಕ್ಷಣ ನಿಮ್ಗೆ ಹೆಂಗ್ ಗೊತ್ತಾಯ್ತು ಮೇಡಮ್ ಅವ್ರು ಅಂತಾರೆ. ಅದು ನೀವು ಕಲ್ಸ್ಕೊಟ್ಟಿರೋ ವಿದ್ಯೆಯಿಂದ ಮಾತ್ರ ಸರ್ ನಮಗೆ ಸ್ಟಾರ್ಟ್ ಆಗಿತ್ತು. ಎಲ್ಲಾರು ಆಗುತ್ತೆ ಅಂತಲ್ಲ, ಬಟ್ ನಾವು ನಮ್ಮ ಸಂಸಾರನ 4 ಜನಕ್ಕೆ 2 ಒಳ್ಳೇದು. ಮತ್ತೆ ನೀವು ನಮ್ಗೊಂದು ಮುಹೂರ್ತ ಇಡೋದು ಹೇಳ್ಕೊಟ್ಟಿದ್ರಿ ಕ್ಲಾಸಲ್ಲಿ. ಇದೇ ತರ ಹಿಂಗೆ ಲಗ್ನದಲ್ಲಿ ಗುರು ಶುಕ್ರ ಇಟ್ಬಿಟ್ಟು, ಕಟಕ ಲಗ್ನದಲ್ಲಿ ಮೀನ್ ಲಗ್ನದಲ್ಲಿ ಇಟ್ಕೊಡಿ, ಆ ಲಗ್ನದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಸರ್. ಬೆಳಗಿನ ಜಾವ 4 ಗಂಟೆ 11 ನಿಮಿಷಕ್ಕೆ 6ನೇ ತಾರೀಕು 3-6 ನಂಬರ್ ಬಂದಾಗ ಅದೇ ಟೈಮ್ಗೆ ನಾನು ಲಗ್ನ ಇಟ್ಕೊಟ್ಟಿದ್ದೀನಿ ಸರ್. ಇವತ್ತು ಚೆನ್ನಾಗಿ ನಡೀತಿದೆ ಅದು. ಹೌದಾ? ನಾವೊಬ್ಬ ಆರ್ಡಿನರಿ, ನಾನು ಒಂದು ಹೆಣ್ಣು. ನೀವು ಹೇಳಿದ್ದು ಲಗ್ನದಲ್ಲಿ, ಮೀನ ಲಗ್ನದಲ್ಲಿ ನಾನು ಶುಕ್ರನ ಇಟ್ಬಿಟ್ಟು ಒಂದು ಮುಹೂರ್ತ ಇಟ್ಬಿಟ್ಟೆ ಬೆಳಗಿನ ಜಾವ 4 ಗಂಟೆ 11 ನಿಮಿಷ ಸರ್. ನನ್ನ ನಂಬಿ ಮಾಡಿದ್ದಾರೆ, ಅವ್ರು ಇವತ್ತು ಚೆನ್ನಾಗಿದ್ದಾರೆ. ಮೇಡಮ್ ಅವರೇ, ಇಷ್ಟು ಜನ ಕ್ಲಾಸ್ ಅನ್ನ ಮಾಡಿದ್ದಾರೆ. ನನ್ನ ಸ್ಟೂಡೆಂಟ್ಗೆ ಹೇಳೋ ಮಟ್ಟಕ್ಕೆ ಯಾರು ಮಾಡಿದ್ದಾರೆ ಮೇಡಮ್? ನಾನು ಹೇಳಿದ್ರೆ ಬಹಳ ಕಮ್ಮಿನೇ, ಒಂದು 300-400 ಜನ ಕ್ಲಾಸ್ ಮಾಡಿರ್ಬೋದು. ಏನ್ ಅನಿಸ್ತು ನಿಮ್ ಪ್ರಕಾರ? ಸರ್ ನೀವು ಕ್ಲಾಸ್ ಮಾಡಿದ್ದೀನೇ ಫಸ್ಟ್ ಡೇ ಮಾಡಿದ್ರಿ, ಸೆಕೆಂಡ್ ಡೇ ಮಾಡಿದ್ರಿ, ಮೂರನೇ ಕ್ಲಾಸಿಗೆ ಬರೋಷ್ಟೊತ್ತಿಗೆ ನಮ್ಮ ಕ್ಲಾಸ್ ಅಲ್ಲಿ ಇರೋ ಸ್ಟೂಡೆಂಟ್ಸ್ ನೀವು ಹೇಳಿದ್ದನ್ನೆಲ್ಲ ಟೈಪ್ ಮಾಡಿ ಪ್ರಿಂಟ್ ಮಾಡಿ ತಂದ್ಕೊಟ್ಟಿದ್ದಾರೆ ಸರ್. ನಮ್ಮ ಹತ್ರ ಈಗ ಪ್ರೂಫ್ ಇದೆ. ಅದು 1ನೇ ತಾರೀಕು ಇಟ್ಟಿದವ್ರಿಗೆ ಯಾವ ಪಿರಮಿಡ್ ನಂಬರ್ ಆಗುತ್ತೆ, ಯಾವ ಕಲರ್ ಆಗುತ್ತೆ, ಯಾವ ದಿನ ಆಗುತ್ತೆ ಅಂತ ನೀವು ಹೇಳಿದ್ದು 3rd ಡೇ ನಲ್ಲಿ ಮಾಡ್ಕೊಟ್ಟಿದ್ದಾರೆ. ಈ ತರ ಈ ಲೆವೆಲ್ ನೀವು ಎಷ್ಟು ಸ್ಟೂಡೆಂಟ್ಸ್ ನ ತಂದಿದ್ದಾರೆ ಸರ್.
ಯಾರೇ ಫೋನ್ ಮಾಡಿದ್ರು ನಾನು ಆರ್ಯವರ್ಧನ್ ಸ್ಟೂಡೆಂಟ್ ಸರ್, ನಾನು ನಿಮ್ಮ ಹತ್ರ ಬಂದಿದ್ದೆ, ಅಟ್ಲೀಸ್ಟ್ ನಿಮ್ ಕ್ಲಾಸ್ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ರ ಬಂದು ನಿಮ್ಮನ್ನ ಫಾಲೋ ಮಾಡ್ಕೊಂಬ ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನಮಗ್ ಖುಷಿ ಆಗುತ್ತಲ್ವಾ ಸರ್? ಇವಾಗ ಆಲ್ಮೋಸ್ಟ್ IPL ಮ್ಯಾಚ್ ನಮ್ ಸ್ಟೂಡೆಂಟ್ ಹೇಳಿದ ತರನೇ ಗೆಲ್ತಾರಲ್ಲ ಮೇಡಮ್ ಅವರೇ? ಹೌದು ಸರ್, ನೀವ್ ಹೇಳಕ್ ಮುಂಚೆ ನೀವು ಕರೆ ತಗೊಂಡಾಗ ಅದು ಅಷ್ಟೇ, ನಾವು ಒಂದು 5-6 ಜನ ಬ್ಯಾಚ್ ಕೂತ್ಕೊಂಡಾಗ ಮಾತಾಡುವಾಗ ಅದೇ ಹೇಳ್ತಾರೆ ಸರ್, ನೀವ್ ಹೇಳಕ್ ಮುಂಚೆ ಸರ್ ಹಿಂಗ್ ಹೇಳ್ತಾರೆ ಗೆಸ್ ಅಂತ ನಾವೇ ಗೆಸ್ ಮಾಡ್ಬಿಡ್ತೀವಿ ಸರ್ ಅದನ್ನ. ಹೌದೌದು. ನಿಮಗೆ ಆಮೇಲೆ ನಾನು ಕ್ಲಾಸಲ್ಲಿ ಮಾಡ್ಬೇಕಾದ್ರೆ ಹೇಳಿದೆ, ನನಗೆ ನೀವು ಈ ಕ್ಲಾಸ್ ಇಂದ ಮಾಡಿದ್ರೆ ನನಗೆ ಚಾಕು ಹಾಕ್ತೀರಾ ಅಂತೆಲ್ಲ ಹೇಳಿದ್ದೆ. ಖಂಡಿತ ಸರ್, ನೀವು ಪ್ರತಿಯೊಂದು ಹೇಳ್ಬಿಟ್ಟೆ ಮಾಡ್ತೀರ. ಬೇರೆಯವ್ರ ಸರ್ ಯಾರೇ ಆಗ್ಲಿ ನಾನ್ ಹಿಂಗೆ ಅಂತ ಮುಂದೆ ತೋರಿಸ್ಕೊಂಡು ಹೇಳಲ್ಲ ಸರ್, ಪ್ರೆಡಿಕ್ಟ್ ಮಾಡ್ಕೊಳ್ಳಲ್ಲ. ನೀವು ನಾವು ಕೂತಿದ್ದಾಗ ಲಾಸ್ಟ್ ಏನೋ ನನ್ಗೆ ಈ ತರ ಬರುತ್ತೆ, ಈ ಪ್ರಾಬ್ಲಮ್ ಆಗುತ್ತೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಬರ್ತೀನೋ ಇಲ್ವೋ ಗೊತ್ತಿಲ್ಲ, ನನಗೆ ಈ ತರ ಗ್ರಹಗಳು ಅಟ್ಯಾಕ್ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ. ಈ ಗ್ರಹ ಈ ಟೈಮಲ್ಲಿ ಈ ಮೂವ್ಮೆಂಟ್ ಅಲ್ಲಿ ನನ್ನನ್ನು ಅಟ್ಯಾಕ್ ಮಾಡುತ್ತೆ. ಅದು ಅಲ್ಲದೆ ಏನ್ ಸರ್, ನೀವು ಪ್ರತಿಯೊಂದು 3, 5, 8 ಅಂತ ಹೇಳಿದ್ರಿ. ನೀವು ಯಾವ ಗಾಡಿ ಆಕ್ಸಿಡೆಂಟ್ ಆಗಿದೆ 3, 5, 8, ಯಾರು ನಿನ್ನೆ ನೀರಲ್ಲಿ ಬಿಟ್ಟು ಹೋಗಿದ್ದಾರೆ 31 ಆತರ ಏನ್ ನಂಬರ್ ಹೇಳ್ತೀರಾ, ಕೌಂಟಿಂಗ್ ಹೋದೇ ಬರುತ್ತೆ, ಆ ನಂಬರ್ ಪಾಸ್ ಆಗಿರುತ್ತೆ ಸರ್. ಇಲ್ಲಿವರೆಗೂ ಬೆಂಚ್ ಕಾರ್ ಆಕ್ಸಿಡೆಂಟ್ ಆಗಿ ಸತ್ತಿರೋದಿಲ್ಲ ಇಂಡಿಯಾದಲ್ಲಿ. ಇಲ್ಲ ಸರ್, ಫಸ್ಟ್ ಟೈಮ್ ಮೆರ್ಸಿಡಿಸ್ ಬೆಂಜ್ ಅಂದ್ರೆ 50 ಬರುತ್ತೆ, ಆ ನಂಬರ್ 50 ಬರುತ್ತೆ, ಕಾರ್ ಹೆಸರು 50 ಬರುತ್ತೆ. ಹೌದು ಸರ್, ಅದನ್ನ ಹೇಳಿದ್ರಿ ನೀವು, ಈ ನಂಬರ್ ಹೇಳಿದ್ರೆ ಹಿಂಗೆ ಆಗುತ್ತೆ ಅಂತ. ಈ ಸರಿ ಫ್ಲೈಟ್ ಬೀಳುತ್ತೆ ಅಂತ ಹೇಳಿದ್ರಿ ಇವಾಗ ಫ್ಲೈಟ್. ಆಮೇಲೆ ಲಾಸ್ಟ್ ಟೈಮ್ ಟ್ರೈನ್ ಹೇಳಿದ್ರಿ ಸರ್, ಈ ಡೇಟಲ್ಲಿ ಈ ಟೈಮಲ್ಲಿ ತುಂಬಾ ರೈಲ್ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ನಾವು ದಿನ ಅದಾದ ತಕ್ಷಣ ನಿಮ್ಮ ಆಫೀಸಿಗೆ ಫೋನ್ ಮಾಡಿ ಹೇಳ್ತಾ ಇದ್ವಿ ಸರ್, ಹೇಳಿ ಅವ್ರು ಹೇಳಿದ್ರು ಈ ಟೈಮ್ ಬೆಳಗ್ಗೆ ಎಷ್ಟು ಗಂಟೆಗೆ. ನಾನು ಫ್ರೀ ಕ್ಲಾಸ್ ಮುಂದಿನ ಭಾನುವಾರ ಮಾಡ್ತಾ ಇದ್ದೀನಿ, ನಿಮ್ಗೆ ಖುಷಿ ಇದೆಯಾ? ಖಂಡಿತ ಖುಷಿ ಇದೆ ಸರ್. ನೀವು ಹಳೆ ಸ್ಟೂಡೆಂಟ್ ನೀವೆಲ್ಲರೂ ಕರೀರಿ, ಖಂಡಿತ ಕೂಡ ನೋಡಿ ಎಲ್ಲ ಬಂದು ಅವತ್ತು ನಿಮ್ಮಲ್ಲಿ ಏನೇನು ತೊಂದರೆಗಳಿದೆ ಸರ್, ನಿಮ್ಮಲ್ಲಿ ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಬಂದು ನಿಮ್ಮ ಹತ್ರ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಸರ್. ನನ್ನ ಮೇಲೆ ಕೇಸ್ ಹಾಕಿದ್ರು ಕೂಡ ಬರ್ಬೋದಮ್ಮ, ನಾನು ಮನಸ್ತುಪ್ತಾಗಿ ಹೇಳ್ತೀನಿ, ಅವ್ರನ್ನ ಅತಿಥಿಯಾಗಿ ಸ್ವೀಕರಿಸ್ತೀನಿ. ಯಾಕಂದ್ರೆ ನನಗೇನು ಬೇಜಾರಿಲ್ಲ, ಎಲ್ಲರೂ ಕೂಡ ಬರೀ ಅದು ನನ್ನ ಜಾಗದಲ್ಲಿ ಇತ್ತು, ನೀವು ಹಂಗೆ ಮಾಡಿದ್ರೆ ನನಗೇನು ಬೇಜಾರಿಲ್ಲ. ನೋಡಿ, ನಾನು ಹೇಳಿದಂಥ ಜ್ಯೋತಿಷ್ಯವು ಇವತ್ತು ನನ್ನ ಸ್ಟೂಡೆಂಟು ರಾಜಾಸ್ತವ್ರೆ, ಫೇಸ್ಬುಕ್ ಅಲ್ಲಿ ಲೈವ್ ಫೋನ್ ಮಾಡಿ ಖುಷಿ ಪಡ್ತಾರೆ, ನನ್ನ ಹತ್ರ ಬಂದಿರೋ ಕ್ಲೈಂಟ್ ಖುಷಿ ಪಡ್ತಾರೆ. ಕರ್ನಾಟಕದಲ್ಲಿ ಜ್ಯೋತಿಷ್ಯದಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಯಾರು ಸಾಧನೆ ಮಾಡಿದ್ರು, ನಿಮ್ಗೇನನ್ಸುತ್ತೆ? ಕರ್ನಾಟಕ ಒಂದೇ ಅಲ್ಲ ಸರ್, ಇವತ್ತು ನನ್ನ ಮಗನ ಹೇಳಿದ್ರೆ ಕೆನಡಾದಲ್ಲಿ ಇದ್ದಾನೆ ಅಂತಂದ್ರೆ ನಿಮ್ಮ ಚಾನಲ್ ಯಾವ ಪ್ರೋಗ್ರಾಮ್ ಎಲ್ಲಿಗೆ ಬರುತ್ತೆ ಅವನ್ನ ಹಾಕೊಂಡು ನೋಡ್ತಾನೆ ಸರ್. ಅವ್ನ 5 ಜನ ಫ್ರೆಂಡ್ಸ್ ಇದಾರೆ, ಅವ್ನ 5 ಜನ ಫ್ರೆಂಡ್ಸ್ ನೀವು ಹೇಳಿದ್ದು ಪೂರ್ತಿ ನ್ಯೂಮರಾಲಜಿ ಫಾಲೋ ಮಾಡಿಸ್ತಾ ಇದ್ದಾನೆ. ಇಲ್ಲ, ನಾನು ಕಲ್ತಿದ್ದು ತೆಂಡೂಲ್ಕರ್ ಇಂದ, ನಂಗೆ ನಿಜವಾದ ಗುರು ತೆಂಡೂಲ್ಕರ್ ಇಂದ. ನನಗೊಬ್ಬ ಯಾರೋ ಬಹಳ ಬೇಜಾರಾಗಿ ಅವನು ಯಾರೋ ಸೂರ್ಯವರ್ಧನ್ ಅಂತೆ, ನಾನು ಅವನು ಒಟ್ಟಿಗೆ ಕಲ್ತು ಅಂದ್ರೆ ಅದು ಯಾರೋ ಗುರು ಅಂತೆ. ಬ್ರಹ್ಮನ್ಗೆ ಯಾರು ಗುರು ಇದಾನಾ ಮೇಡಮ್ ಅವರೇ? ಇಲ್ಲ ಸರ್, ನಾನು IPL ಬಗ್ಗೆನೇ ಹೇಳ್ತಿದ್ದೀರಾ ಸರ್, ಏನಂತ ಇಷ್ಟು ಮೊನ್ನೆವರೆಗೂ ಏನ್ ಹೇಳಿದ್ರಿ, ಆಡೋರ್ ಮೇಲೆ ಹೇಳಿದ್ರಿ ಸರ್, ಇವ್ರು ಹಿಂಗೆ ಸೋಲ್ತಾರೆ ಗೆಲ್ತಾರೆ ಅಂತ ಹೇಳಕ್ಕಂತ ನೀವು 5ನೇ ಓವರ್ ಬಿಡುತ್ತೆ, 8ನೇ ಓವರ್ ಯಾರು ಜಡ್ಜ್ ಮಾಡಕ್ಕಾಗಲ್ಲ ಸರ್. ನೀವು ಹೇಳಿದ್ರಿ ಅಂತ ಅವ್ರು ಬಾಲ್ ಹೊಡೆದ್ರೆ ಔಟ್ ಆಗಲ್ಲ. ನಾನು ರಾತ್ರಿ ಹೇಳಿದ್ರೆ ಬೆಳಿಗ್ಗೆ ರೈಡ್ ಆಯ್ತು 11 ಮನೆ. ಅದೇನಿಸ್ತು ರೈಡ್ ಆಗುತ್ತೆ ಜಾಪರ್ ಅಂತ ಹೇಳಿದ್ದು? ಅಯ್ಯೋ ಸರ್, ನಾವೇನ್ ಅನ್ಕೊಂಡ್ಬಿಟ್ಟಾರೆ, ಹೆಂಗ್ ಅನ್ಕೊಳ್ಳೋಣ ಸರ್, ಇನ್ನು ಇದು IPL ಅಲ್ಲಿ ಹೇಳಿದ್ರಿ ನೀವು, ಲಾಸ್ಟ್ ವರ್ಡ್ ಅದೇ ಹೇಳಿದ್ದು. ನಾಳೆ ಎಲ್ಲ ಹುಷಾರಾಗಿರಿ, ದೊಡ್ಡ ದೊಡ್ಡ VIP ಗಳ ಮೇಲೆ ರೈಡ್ ಆಗುತ್ತೆ, ಆಮೇಲೆ ಅದೇ ಹಳೆ ನೋಟ್ ಸಿಗುತ್ತೆ ಅಂತ ಹೇಳಿದ್ರಿ ಸರ್. ಹೌದು, ಮೇಲೆ ಹಳೆ ನೋಟ್ಗಳೇ ಸಿಕ್ಕಿದೆ. ಹೌದೌದು. ನೆಕ್ಸ್ಟ್ ಫ್ಲೈಟ್ ಬೀಳುತ್ತೆ, ಬರ್ತೀವಿ ಕೇಳಿ ಸರ್. ಸರ್ ಏನ್ ಗೊತ್ತಾ ಸರ್, ನಿಮ್ಮ ಹತ್ರ ಸಿರಿಯೋದ್ರಿಂದ ನಾವು ಮುಂದೆ ಈ ತರ ತೊಂದರೆ ಬರುತ್ತೆ, ನಾವು ಅಲರ್ಟ್ ಆಗಿರ್ಬೋದು ಅಂತ ಹೇಳ್ಕೊಡ್ತಿದ್ದೀರಾ ಸರ್. ಎದುರಿಸೋ ಉದ್ದೇಶ ಅಲ್ಲ ಇದು. ಈ ಸಂಪತ್ತಾರೆ, ಈ ಸಾಧಕತಾರೆ ಈ ಡೇಟ್ ನ ಈ ಮಟ್ಟಕ್ಕೆ ಕರ್ನಾಟಕದಲ್ಲಿ 7 ಮಟ್ಟಕ್ಕೆ ಮಾಡಿದ್ನ ಎಲ್ಲರೂ ಜಪ ಮಾಡತ್ತಾರೆ, ಅದೇನು ಅನ್ನಿಸ್ತು ನಿಮಗೆ? ಆಮೇಲೆ 100% ಎಲ್ಲರೂ ಕೂಡ ಈ ಸರಿ ನನ್ನ ಸ್ಟೂಡೆಂಟ್ನ ಎಲ್ಲರನ್ನು ಕೂಡ ಭದ್ರಾ ಕಳೆಯಮ್ಮನ ಟೆಂಪಲ್ ಕರ್ಕೊ ಹೋಗ್ತಾ ಇದ್ದೀನಿ. ದಯವಿಟ್ಟು ಹಳೆ ಕ್ಲಾಸ್ ಸ್ಟೂಡೆಂಟ್ ಎಲ್ಲರೂ ಬರ್ರಿ. ಆಮೇಲೆ 500 ರೂಪಾಯಿ ಅಭಿಷೇಕ ಆಗುತ್ತೆ. ಹಾಗಾಗಿ ನಿಮ್ಮ ಮನೆಯ ಹೆಸರನ್ನ ಎಲ್ಲವನ್ನೂ ಕೂಡ ಬರೆದು ದಯವಿಟ್ಟು ನನಗೆ ತಂದು ಕೊಡಿ. 100% ಎಲ್ಲರೂ ಒಟ್ಟಿಗೆ ಒಂದು ಒಳ್ಳೆ ಬಸ್ ಮಾಡ್ಕೊಂಡು ಟ್ರಿಪ್ ಔಟ್ ಬರೋಣ ಭದ್ರಾ ಕಳೆಯಮ್ಮನ ಟೆಂಪಲ್ಗೆ. ದಯವಿಟ್ಟು ಈ ಮುಂದಿನ ಭಾನುವಾರ ಇವತ್ತು ಕ್ಲಾಸ್ ಇದೆ, ಇವತ್ತು ಮತ್ತೆ ನಾಳೆ ಕ್ಲಾಸ್ ಇದೆ. 100% ನನ್ನ ಬಿಲ್ಡಿಂಗ್, ನನ್ನ ಆಫೀಸಲ್ಲಿ ಬಿಲ್ಡಿಂಗ್ ಇದೆ, ಇದು ಹೊಸಬರಿಗೆ ಮುಂದಿನ ಭಾನುವಾರ ಎಲ್ಲರನ್ನೂ ಕೂಡ ತಗೋತಾ ಇದ್ದೀನಿ. ಹಾಗಾಗಿ ನನ್ನ ಮೇಲೆ ಕೇಸ್ ಹಾಕಿರೋರು ಕೂಡ ಬರ್ಬೋದು. ನೋಡಿ, ಅದು ನಿಮ್ಮ ಸಬ್ಜೆಕ್ಟು, ಇದು ನನ್ನ ಸಬ್ಜೆಕ್ಟು. ನೀವು ಅದನ್ನ ಹೋರಾಟ ಮಾಡಿ, ಇದನ್ನ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತಿದ್ದೀನಿ, ಎಲ್ಲರೂ ಬಂದು ಕಲೀರಿ. ಸೂಪರ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಎಸ್, ಧನ್ಯವಾದಗಳು ಆಲಿ ಅವರೇ ಕಾಲ್ ಮಾಡಿದ್ದಕ್ಕೆ. ಎಸ್ ಗುರುಜಿ ಮತ್ತಷ್ಟು ಮಾಹಿತಿಯನ್ನು ಕೊಡುವಂತೆ ಒಂದು ಬ್ರೇಕ್ ತಗೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಎಸ್ ವೀಕ್ಷಕರೇ, ಬ್ರೇಕ್ ನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಗುರೂಜಿ ಹೇಳ್ತಾ ಇದ್ರು, ಕ್ಲಾಸಸ್ ನಡೆಯುತ್ತೆ, ಕ್ಲಾಸಸ್ಗೆ ಎಲ್ಲರೂ ಕೂಡ ಬರ್ಬೋದು. ಹಾಗೇನೆ ಹಳೆ ವಿದ್ಯಾರ್ಥಿಗಳು ಕೂಡ ಬರ್ತಾ ಇದ್ದಾರೆ ಕ್ಲಾಸಸ್ಗೆ. ಯಾಕಂದ್ರೆ ಸಾಕಷ್ಟು ಜನಗಳಿಗೆ ಗೊಂದಲ ಇರುತ್ತೆ, ಏನಪ್ಪಾ ಗುರೂಜಿ ಯಾವ ರೀತಿಯಾಗಿ ಕ್ಲಾಸ್ ಮಾಡ್ತಾರೆ, ಏನಿರುತ್ತೆ ಕ್ಲಾಸ್ ಅಲ್ಲಿ ಅನ್ನೋ ಗೊಂದಲ ಇರುತ್ತೆ. ನೀವು ಹಳೆ ವಿದ್ಯಾರ್ಥಿಗಳು ಕೂಡ ಬರ್ತಾರೆ, ಹೇಗಿರುತ್ತೆ ಕ್ಲಾಸು, ಹೇಗೆ ನಡೀತಾ ಇತ್ತು, ಹಿಂದೆ ಹೇಗೆ ನಡೆದಿತ್ತು ಅನ್ನೋ ವಿಚಾರಗಳನ್ನು ಕೂಡ ಅವರಿಂದ ನೀವು ತಿಳ್ಕೋಬಹುದಾಗಿರುತ್ತೆ. ಹಾಗೆ ಕ್ಲಾಸಸ್ ಈ ಶನಿವಾರ ಭಾನುವಾರ ಆರಂಭವಾಗ್ತಾ ಇರುವಂತದ್ದು, ನೀವು ಕೂಡ ಜಾಯ್ನ್ ಆಗ್ಬೋದು. ಎಸ್ ಗುರೂಜಿ, ಯಾವ ರೀತಿ ಇರುತ್ತೆ ಕ್ಲಾಸಸ್ ಎಲ್ಲ?
ನೋಡಿ 100% ಇವತ್ತಿನ ಕ್ಲಾಸು ಸಖತ್ ವೈಬ್ರೇಷನ್ ಇವತ್ತಿನ ನನ್ನ ಕ್ಲಾಸ್ ಸ್ಟಾರ್ಟ್ ಆಗ್ತೈತೆ. ಹಾಗಾಗಿ ಬೆಂಗಳೂರಲ್ಲಿ ಇದು ಆಲ್ಮೋಸ್ಟ್ ಲಾಸ್ಟ್ ಕ್ಲಾಸ್ ಅನಿಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ಬಂದು ನೀವು ಜಾಯ್ನ್ ಆಗ್ಬೋದು ಇವತ್ತು ನಾಳೆ. ಇದೇ ಮುಂದಿನ ಭಾನುವಾರ ಹಳೆ ಸ್ಟೂಡೆಂಟ್ ಎಲ್ಲರನ್ನೂ ಕರೆದಿನಿ. ಹಳೆ ಸ್ಟೂಡೆಂಟು, ಹೊಸ ಸ್ಟೂಡೆಂಟು. ಮತ್ತು ಅಲ್ಲಿ ಸಬ್ಜೆಕ್ಟ್ ಏನಂದರೆ IPL ಯಾರು ಗೆಲ್ಬೋದು, ಆಮೇಲೆ ಈ ಸರಿ ರಾಜಕೀಯ ಯಾರು ಗೆಲ್ಬೋದು, ಯಾವ ಪಕ್ಷ ಗೆಲ್ಬೋದು, ಆಮೇಲೆ ನಿಮ್ಮ ಮಕ್ಕಳು ಹೇಗೆ ಓದ್ತಾರೆ, ಆಮೇಲೆ ದುಡ್ಡನ್ನ ಹೇಗೆ ಮಾಡೋದು, ದುಡ್ಡು ಹೇಗೆ ಉಳಿಸ್ಬೇಕು, ಯಾವ ಗ್ರಹ ದುಡ್ಡನ್ನ ಕೊಡ್ತಾನೆ, ನಿಮ್ಮ ಮನೇಲಿ ಬಡತನಕ್ಕೆ ಏನು ಮಾಡಬೇಕು, ಭದ್ರಕಾಳಿಯಮ್ಮನ ಟೆಂಪಲ್ ಟೆಕ್ನಿಕ್ ಏನು, ಭದ್ರಕಾಳಿಯಮ್ಮನಲ್ಲಿ ನಿಂಬೆ ನಾರ ಹಾಕಿರಿ ಯಾಕೆ ದೃಷ್ಟಿ ನಿವಾರಣೆ ಆಗುತ್ತೆ. ಹಾಗಾಗಿ ನಿಮ್ಮನ್ನೆಲ್ಲರನ್ನು ಕೂಡ ಭದ್ರಕಾಳಿಯಮ್ಮನ ಟೆಂಪಲ್ಗೆ ನಾನು ಕರ್ಕೊಂಡು ದರ್ಶನ ಮಾಡ್ಕೊಂಡು ಕರ್ಕೊಬರ್ತೀನಿ. ಎಸ್ ಗುರುಜಿ, ಮತ್ತೊಬ್ರು ಕಾಲರ್ ಹಿಡಿದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ. ನಾವು ಚಿತ್ರದುರ್ಗದಿಂದ ಪದ್ಮಾವತಿ ಅಂತ. ಪದ್ಮಾವತಿ ಅವರು ಏನು ಚೆನ್ನಾಗಿದ್ದೀರಾ? ಎಸ್ ಮಾತಾಡಿ, ಗುರುಜಿ ಇದ್ದಾರೆ. ಅಮ್ಮ ನಮಸ್ಕಾರ. ನಮಸ್ತೆ ಗುರುಜಿ. ನನಗೆ ಕೇಸ್ ಹಾಕಿದಾಗ ನಿಮ್ಮ ಯಜಮಾನ್ರು ನೀವು ನಿಮ್ಮ ಆಸ್ತಿನ ಒತ್ತೇಟಿ ನಂಗೆ ಬೇಲ್ ಕೊಡಿಸಿದ್ದು ನಿಮ್ಗೆ ನೆನಪಿದ್ಯಾ? ಹೌದು ಗುರುಜಿ, ನೆನಪಿದೆ ಗುರುಜಿ. ನೀವು ನಮಗೆ ಬಹಳ ಹೆಲ್ಪ್ ಮಾಡಿದ್ರಿ ಗುರುಜಿ. ನಮ್ಮ ಮಗ ನಿಮ್ಮ ಹತ್ರ ಜ್ಯೋತಿಷ್ಯ ಕಲ್ತಿದ್ದಾನೆ. ಅದಕ್ಕೆ ನಾವೀಗ ಸುಳ್ಳು ಗುರುಜಿ ಅದೆಲ್ಲ ಟಿವಿಯಲ್ಲಿ ನೋಡಿದ್ವಿ ನಾವು. ಎಲ್ಲರಿಗೂ ಬೇಕಂತ ನಿಮ್ಮ ಮೇಲೆ ಆತರ ಮಾಡಿದ್ರು ಅವರು. ಅದಕ್ಕೆ ನಾವು ಬಂದು ನಿಮಗೆ ಸೂರಿಟಿ ಕೊಟ್ಟಿದ್ವಿ ಗುರುಜಿ. ಹೌದೌದು, ನಿಮ್ಮನ್ನ ನಾನು ಮರೆಯಲ್ಲ. ನೀವು ನನಗೆ ಯಾವತ್ತು ಎತ್ತುತ್ತಾ ಇದ್ದಂಗೆ ನಿಮ್ಮ ಹೆಲ್ಪ್ ನಾನು ಯಾವ ಋಣದಲ್ಲಿ ತೀರಿಸ್ತಾನೋ ನನಗೆ ಗೊತ್ತಿಲ್ಲ. ಯಾವತ್ತಾರು ನಾನು ನಿಮ್ಮ ಮಗನ ತರ ಒಂದು ಋಣ ತೀರಿಸ್ತೀನಿ. ನೀವು ಎಷ್ಟು ಎಕರೆ ನನಗೆ ಕೊಟ್ಟಿದ್ದು ಸುರುಟಿ? ನಾವು 4 ಎಕರೆ ಕೊಟ್ಟಿದ್ವಿ ಗುರುಜಿ. ಹೌದಾ, ಬಹಳ ಬೆಸ್ಟ್ ವಿಷಯ. ನಮ್ಮ ಮನೆಯವರು 2 ಎಕರೆ, ನಾವ್ 2 ಎಕರೆ ಕೊಟ್ಟಿದ್ವಿ ಗುರುಜಿ ಸುರುಟಿ. ಯಾಕೆ ನಿಮ್ಮ ಮಗ ಸ್ಟೂಡೆಂಟ್ ಆಗಿದ್ದ, ನೀವು ಯಾಕೆ ಕೊಟ್ರಿ? ನಂಗೆ ಎಷ್ಟೋ ಜನ ಸ್ಟೂಡೆಂಟ್ ತೊಂದರೆ ಕೊಟ್ರು, ನೀವು ಹಂಗೆ ಕೊಡ್ಬೋದಾಗಿತ್ತಲ್ಲ? ಇಲ್ಲ ಗುರುಜಿ, ನಮಗೆ ಒಳ್ಳೇದಾಗಿತ್ತು ಗುರುಜಿ ನಿಮ್ಮಿಂದನ. ಅದಕ್ಕೆ ನಾವು ನೋಡಿದ್ರು ಸುಳ್ಳು ಅದೆಲ್ಲ. ನೀವು ಯಾಕಂದ್ರೆ ಇದ್ದಂಗೆ ಡೈರೆಕ್ಟ್ ಆಗಿ ಹೇಳ್ತಿದ್ರಿ ಎಲ್ಲಾರದ್ದು. ಅದಕ್ಕೆ ಜನ ಎಲ್ಲ ಹೊಟ್ಟೆ ಉರ್ಸ್ಕೊಂಡು ಬೇಕಂತಲೇ ಬೇರೆ ಜ್ಯೋತಿಷಿಗಳು ನಿಮ್ ಮೇಲೆ ದ್ವೇಷದಿಂದ ಈ ತರ ಮಾಡ್ತಿದ್ರು ಗುರುಜಿ. ಇವಾಗ ಏನ್ ಅನಿಸ್ತೈತಿ ಮ್ಯಾಚ್ ಆಸ್ಟೆಂಟ್ ಈ ರೈಡ್ ಆಗೋದ್ರ ಬಗ್ಗೆ ಎಲ್ಲ ಹೇಳ್ತೀರಲ್ಲ, ಅದೆಲ್ಲ ಏನ್ ಅನಿಸುತ್ತೆ? ಎಲ್ಲ ಗುರುಜಿ ನೀವ್ ಹೇಳಿದ್ದೆ ಗುರುಜಿ ಆಗ್ತಿರೋದು. ನಿಮ್ಮಂಗ್ ಯಾರು ಗುರುಜಿ ಹೇಳಲ್ಲ. ಈ ವರ್ಡ್ ಅಲ್ಲೇ ನಿಮ್ಮಂಗ್ ಹೇಳ್ದಾರ ಯಾರು ಇಲ್ಲ. ಹೇಳಕ್ ಆಗಲ್ಲ, ಹಿಂದೂ ಹೇಳಿಲ್ಲ ಮುಂದೆ ಹೇಳಕ್ ಆಗಲ್ಲ ಗುರುಜಿ. ಎಲ್ಲ ಹೇಳಿದ್ದೆಲ್ಲ ಕರೆಕ್ಟ್ ಆಗ್ತದಲ್ಲ ಗುರುಜಿ. ನಿಜವಾಗ್ಲೂ ನಡೆಯೋದನ್ನೇ ನೀವ್ ಹೇಳ್ತಾ ಇದ್ದೀರಾ. ಇವಾಗ ಫ್ರೀ ಮಾಡೋಣ ಅಂತ ಇದ್ದೀವಿ. ಇವಾಗ ಹಳಬ್ರನ್ನ ಕ್ಲಾಸ್ ನಾನು ಹಳಬ್ರನ್ನ ಕೂಡ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು ಕೂಡ ಬರ್ಬೋದು. ಯಾಕಂದ್ರೆ ನಿನ್ನೆ ಒಬ್ರು ಯಾರೋ ಬಂದಿದ್ರು, ಸರ್ ನನಗೆ ದುಡ್ಡು ಇಸ್ಕೊಡ್ತಾರೆ ಅಂತ ಹೇಳಿದ್ರು, ನಾನು ಅದಕ್ಕೆ ಬಂದ್ಬಿಟ್ಟೆ, ತಪ್ಪಾಯ್ತು, ನನ್ನ ಕ್ಷಮಿಸಿ ಅಂದ್ರು. ಇಲ್ಲಮ್ಮ ನೀವು ಬರ್ರಿ. ಇಲ್ಲ ನಾನು ಟೀಚರು ಲಂಡನ್ಗೆ ಹೋಗಿದ್ದೆ ಅಂದ್ರು. ಪರವಾಗಿಲ್ಲ ನೀವು ಬರ್ರಿ, ನಾನು ಮತ್ತೆ ಕ್ಲಾಸನ್ನ ಮಾಡ್ತೀನಿ, ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಹಾಗಾಗಿ ಏನನ್ನಿಸ್ತು ಮತ್ತೆ ಹಳಬ್ರನ್ನೆಲ್ಲ ಕರೆದು ಮತ್ತೆ ಟೆಕ್ನಿಕಲ್ ಹೇಳ್ಕೊಡೋದ್ರಿಂದ ನಿಮ್ಗೆ ಏನನ್ನಿಸ್ತಮ್ಮ? ಚೆನ್ನಾಗೈತೆ ಗುರುಜಿ. ಮತ್ತೆ ಈಗ ಅವ್ರ ಮಾಡಿದ ತಪ್ಪು, ಅವ್ರ ತಪ್ಪು ಬಂದು ನಿಮ್ಮ ಹತ್ರ ಅವರೇ ಕೇಳ್ಕೊಂಡಲ್ಲ ಗುರುಜಿ. ಆ ತಪ್ಪಾತು ಅಂದಾಗ ನೀವು ಕ್ಷಮಿಸಿ ಅವ್ರಿಗೆ ಹೇಳ್ಕೊಡ್ರಿ ಗುರುಜಿ. ಅವ್ರು ನಿಮ್ ಋಣದಾಗ ಇರ್ತಾರೆ ಗುರುಜಿ ಅವರು. ಖಂಡಿತ ಕೂಡ. ಯಾಕಂದ್ರೆ ಈ ಸಬ್ಜೆಕ್ಟ್ ನನ್ನ ಒಬ್ಬನಲ್ಲೇ ಇರಬಾರ್ದು, ಎಲ್ಲರೂ ಕಲ್ತ್ಕೋಬೇಕು. ಯಾಕಂದ್ರೆ ಇವಾಗ ಜ್ಯೋತಿಷ ಕೇಳಿದಾಗ ಏನಾಗುತ್ತೆ, ನಾವು ಚೆನ್ನಾಗಿರ್ತೀವ, ನಮ್ಗೆ ದುಡ್ಡು ಬರುತ್ತೆ ಅಂತ ಕೇಳ್ಬಿಟ್ಟಿರ್ತಾರೆ. ಜ್ಯೋತಿಷನೇ ಅರ್ಥ ಆದ್ರೆ ನಮ್ಗೆ ಕಷ್ಟ ಹೆಂಗ್ ಬರುತ್ತೆ, ಸುಖ ಹೆಂಗ್ ಬರುತ್ತೆ ಅಂತ ಅರ್ಥ ಮಾಡ್ಕೋ. ನಿಮ್ಮ ಮಗ ಇದ್ರೆ ಕೊಡಿ ಫೋನು. ಇಲ್ಲ ಗುರುಜಿ, ಮಗ ಎಲ್ಲ ಹೊರಗಡೆ ಹೋಗಿದ್ದಾನೆ ಗುರುಜಿ. ಓಕೆ, ಖಂಡಿತ ಕೂಡ ದಯವಿಟ್ಟು ಬರಕ್ ಹೇಳಿ. ಕ್ಲಾಸಿಗೆ ಕಳಿಸ್ತೀರಲ್ಲ ಗುರುಜಿ? ನಾಳೆ ಸೋಮವಾರ ಕ್ಲಾಸ್ ಐತೆ ಅಂತ ಹೇಳಿದ್ರೆ. ಇಲ್ಲ, ಸೋಮವಾರ ಇದ್ರಿಂದ ಭಾನುವಾರ ಶಿಫ್ಟ್ ಮಾಡಿದೆ. ಮುಂದೆ ಸೋಮವಾರ, ಯಾಕಂದ್ರೆ ಎಷ್ಟೋ ಜನಕ್ಕೆ ರಜೆ ಹಾಕ್ಲಾಕ್ ಗೌರ್ಮೆಂಟ್ ಕೆಲಸ, ಭಾನುವಾರ ಎಲ್ಲ ಬರ್ತಾರೆ ಅಲ್ವಾ. ಹಾಗಾಗಿ ಭಾನುವಾರ ದಯವಿಟ್ಟು 9 ಗಂಟೆಯಿಂದ 1 ಗಂಟೆವರೆಗೂ ಕ್ಲಾಸ್ ಇರುತ್ತೆ. ಹಳಬರಿಗೆ ಮಾತ್ರ. ಹಳಬರು ಸಖತ್ ಇವತ್ತು ಯಾರ್ಯಾರು ಫೇಸ್ಬುಕ್ ಅಲ್ಲಿ ಮಾತಾಡ್ತಾರೆ ನನ್ನ ಸ್ಟೂಡೆಂಟ್ಗಳು ಎಲ್ಲರೂ ಸೇರಿ ಚರ್ಚೆ ಆಗಿ ಎಲ್ಲ ಒಂದು ಫ್ಯಾಮಿಲಿ ತರ ಒಂದು ಒಗ್ಗಟ್ಟಾಗಿದ್ದಾಗ ಅದು ಸೂಪರ್ ಆಗಿರುತ್ತೆ ಸಬ್ಜೆಕ್ಟ್ ಅಲ್ಲ ಮೇಡಮ್ ಅವರೇ? ಹೌದು ಗುರುಜಿ, ನೀವ್ ಹೇಳ್ಕೊಡೋದೆಲ್ಲ 100% ಗ್ಯಾರಂಟಿ ಗುರುಜಿ. ನೀವೇನ್ ಹೇಳ್ತೀರಾ ಅದೇ ಆಗುತ್ತೆ ಗುರುಜಿ. ನೀವು ನಿಲ್ಲಿಸ್ಬಿಡ್ರಿ ಗುರುಜಿ. ಜ್ಯೋತಿಷ್ಯ ಯಾರು ಏನೇ ಹೇಳಿದ್ರು ನೀವ್ ಹೇಳ್ತಾನೆ ಇರ್ರಿ ಗುರುಜಿ. ನೀವ್ ಹೇಳಿದ್ದೆ ಕರೆಕ್ಟ್ ಆಗ್ತೈತೆ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾರೋ ಒಬ್ರು ಮಾಡ್ತಾರೆ ಅಂತ ನೀವು ನಿಲ್ಲಿಸ್ಬೇಡ್ರಿ ಗುರುಜಿ. ಎಷ್ಟೋ ಸಂಸಾರಗಳು ನಿಮ್ ಜ್ಯೋತಿಷ್ಯ ಕೇಳಿ ನಿಮ್ ಫಾಲೋ ಮಾಡ್ತಿದಾರೆ ಗುರುಜಿ. ಖಂಡಿತ ಕೂಡ ನಿಮ್ಮ ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಮಗನೇ ಕ್ಲಾಸಿಗೆ ಬಂದು ನೀವು ಚಿತ್ರದುರ್ಗ ನಮ್ಮ ಅಲ್ಲಿಂದ ಫೋನ್ ಮಾಡ್ತೀರಲ್ವಾ? ಹೌದು ಗುರುಜಿ, ನಾವು ಚಿತ್ರದುರ್ಗದಿಂದ. ಹೌದು, ಅಷ್ಟು ದೂರದಿಂದ ಬಂದು ನನಗೋಸ್ಕರ 3 ದಿವಸ ಒದ್ದಾಡಿ ಮತ್ತೆ ನಾನು ಪುರಪ್ ನಗರದಿಂದ ಆಚೆ ಬಂದಾಗಲೂ ಕೂಡ ನನ್ನನ್ನ ಅಷ್ಟು ಗೌರವಿಸಿದ್ರಿ. ಖಂಡಿತಲೂ ಕೂಡ ನಿಮ್ಮ ಋಣ ನಾನು ಮುಂದಿನ ಜನ್ಮ ಇದ್ರೂ ಕೂಡ ತೀರ್ಸ್ಬಿಟ್ಟು ಹೋಗ್ತೀನಿ. ಯಾಕಂದ್ರೆ ಎಲ್ಲರೂ ಕ್ಲಾಸಿಗೆ ಬಂದಿರೋರು ಕಂಪ್ಲೇಂಟ್ ಕೊಟ್ಟರೆ ಇವರೇ ಬಂದು ಸುರುಟಿ ಕೊಡ್ತಾರೆ ಅಂದ್ರೆ ಒಂದು ಮಿರಾಕಲ್ ಅಲ್ವಾ? ಹಾಗಾಗಿ ನಂಬಿಕೆ ಚೆನ್ನಾಗಿರ್ಬೇಕು. ಖಂಡಿತಲೂ ಕೂಡ ನಿಮ್ಮ ಮಗನ್ನ ಕಳಿಸಿ ಕ್ಲಾಸಿಗೆ ಒಳ್ಳೇದಾಗುತ್ತೆ. ಎಸ್, ಧನ್ಯವಾದಗಳು ಮೇಡಮ್ ಕಾಲ್ ಮಾಡಿದ್ದಕ್ಕೆ. ಎಸ್ ಗುರುಜಿ, ಸಾಕಷ್ಟು ಜನರಿಗೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನ್ಸುತ್ತೆ ಹೊಸದಾಗಿ ಜಾಯ್ನ್ ಆಗ್ಬೇಕಾಗಿರೋರು, ಏನಪ್ಪಾ ಗುರುಜಿ ಜೈಲ್ಗೆ ಹೋಗಿ ಬಂದಿದ್ರು, ಇವಾಗ ಹೆಂಗೆ ಜಾಯ್ನ್ ಆಗೋದು, ಏನು ಯಾವ ರೀತಿ ಇರುತ್ತೋ, ಯಾವ ರೀತಿ ಕ್ಲಾಸ್ ಮಾಡುತ್ತೋ ಅಂತ. ಬಟ್ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಕೂಡ ಬರ್ತಾ ಇರುವಂತದ್ದು, ಈ ಸತಿ ನಡೀತಾ ಇರುವಂತಹ ಕ್ಲಾಸ್ ನಲ್ಲಿ ಹಳೆ ವಿದ್ಯಾರ್ಥಿಗಳು ಕೂಡ ಬರ್ತಾ ಇದ್ದಾರೆ. ನೀವು ಅವ್ರನ್ನು ಕೂಡ ವಿಚಾರಿಸ್ಕೋಬಹುದು, ಯಾವ ರೀತಿ ಇತ್ತು ಕ್ಲಾಸ್, ಯಾವ ರೀತಿಯಾಗಿ ನಡೀತಾ ಇತ್ತು, ಏನೆಲ್ಲ ಆಗ್ತಾ ಇತ್ತು ಆಗ ಕ್ಲಾಸ್ಗಳಲ್ಲಿ ಅನ್ನೋದನ್ನ ಕೂಡ ನೀವು ವಿಚಾರಿಸಿಕೊಳ್ಳುವಂತ ಅವಕಾಶ ಕೂಡ ಇರುವಂತದ್ದು ಈ ಒಂದು ಕ್ಲಾಸ್ ನಲ್ಲಿ. ಎಸ್ ಗುರುಜಿ, ಹೇಗಿರುತ್ತೆ ಈ ಸತಿ ಕ್ಲಾಸ್? ತುಂಬಾ ಚೆನ್ನಾಗಿರುತ್ತೆ ಯಾವಾಗ ಕೂಡ. ಯಾಕಂದ್ರೆ ನಾನು ಇಡೀ ವರ್ಲ್ಡ್ ಅಲ್ಲಿ ಜ್ಯೋತಿಷ್ಯವನ್ನ ನಾನು ಹೇಳ್ತಿಲ್ಲ,
ನೋಡಿ ಒಂದು ಮಾತು ಹೇಳ್ತೀನಿ ಕೇಳಿ, ಈ ಪ್ರಪಂಚದಲ್ಲಿ ಪೂಜೆಯಿಂದ ಯಾರು ಉದ್ಧಾರ ಆಗಲ್ಲ, ಮತ್ತೆ ಯಾರದೇ ಶಾಪದಿಂದಲೂ ಯಾರು ಹಾಳಾಗಲ್ಲ. ಅವೆರಡಕ್ಕೂ ಪವರ್ ಇಲ್ಲ. ಪೂಜೆಗೂ ಪವರ್ ಇಲ್ಲ, ಶಾಪಕ್ಕೂ ಪವರ್ ಇಲ್ಲ. ಖಂಡಿತ ಕೂಡ ಪ್ರೇಯರ್ಗೆ ಪವರ್ ಇದೆ. ಪ್ರೇಯರ್ ಮಾಡಬೇಕು. ನೀವು ಯಾವ ದೇವ್ರನ್ನಾರು ಆರಾಧನೆ ಮಾಡಿ, ನೀವು ಆರಾಧನೆ ಮಾಡಿದ್ರೆ ನಿಮ್ಗೆ ಲಕ್ ಬರುತ್ತೆ. ಹಾಗಾಗಿ ನೀವು ಜ್ಯೋತಿಷ ಕೇಳೋದಕ್ಕಿಂತ ನೀವು ಜ್ಯೋತಿಷ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ನಾವು ಹೇಳ್ಬೇಕಾದ್ರೆ ಗೊತ್ತಾ, ಇವರೆಲ್ಲ ನೊಂದ್ಕೊಬಿಡ್ತಾರಪ್ಪ ಅನಿಸುತ್ತೆ. ಇಲ್ಲ ಚೆನ್ನಾಗಿರ್ತಾರೆ ಅಂತ ಹೇಳುತ್ತೆ 100%. ನೀವು ತಿಳ್ಕೊಂಡಾಗ ನೀವು ನಮ್ಮ ಹತ್ರ ಮಾತಾಡ್ಬೋದು. ಅವಾಗ ಸರ್ ಈ ಮನೇಲಿ ಇದ್ರೆ ನಂಗೆ ಹಿಂಗೆ ಆಗುತ್ತೆ, ಅವಾಗ ನಾವು ಇನ್ನೂ ನೇರ ಮಾತಾಡ್ಬಿಡ್ಬೋದು. ಅವಾಗ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬೋದು. ಅರ್ಥ ಆಗದಿದ್ದಾನೆ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಅವನು ಬೇಜಾರ ಮಾಡ್ಕೊಂಡ್ಬಿಡ್ತಾನೆ, ಆಚೆ ಬಂದು ಬೈತಾ ಇರ್ತಾನೆ. ಅವ ಏನೇನೋ ಹೇಳ್ತಾನೆ, ನಾನು ಚೆನ್ನಾಗಿರಕ್ಲ ಅಂತ ಹೇಳ್ತಾನೆ. ಇವನ್ ನೋಡೋಣ ಬಿಡು, ಇವನ್ ಚೆನ್ನಾಗಿದ್ದ ಕಾಲಕ್ಕೆ ಅನ್ನೋ ಥರ ಆಗುತ್ತೆ. 100% ಈ ಸರಿ ಕ್ಲಾಸ್ ಬಹಳ ಅದ್ಭುತವಾಗಿರುತ್ತೆ. ಇವತ್ತು ಮತ್ತೆ ನಾಳೆ ಕ್ಲಾಸ್ ಹೊಸ ಸ್ಟಾರ್ಟ್ ಆಗ್ತಾ ಇದೆ. ಮುಂದಿನ ಭಾನುವಾರ ದಯವಿಟ್ಟು 9 ಗಂಟೆಯಿಂದ 1 ಗಂಟೆಗೆ ಹಳೆಯ ಕ್ಲಾಸ್ ಸ್ಟೂಡೆಂಟ್ ಇರ್ತಾರೆ, ಹೊಸಬ್ರು ಹಳಬ್ರು ಎರಡೂ ಮಿಕ್ಸ್ ಇರುತ್ತೆ. ನನ್ನ ಆಫೀಸಲ್ಲೇ ಕ್ಲಾಸು. ದಯವಿಟ್ಟು ನಾನಂತೂ ನಿಮ್ಗೆ ಜ್ಯೋತಿಷ ಕಳಿಸ್ಕೊಟ್ಟೋಗ್ತೀನಿ. ಯಾಕಂದ್ರೆ ನಾನು ಯಾವತ್ತೂ ನನ್ನ ಬಾಯಲ್ಲಿ ಹೇಳಿದ್ದು ಸುಳ್ಳಾಗಲ್ಲ, ಬೇಕಾದ್ರೆ ಸತ್ಯ ಹೇಳ್ತೀನಿ. ನಾನು ಹಿಂದೆ ಹೇಳಿದ್ದೆ, ಇವತ್ತು ನಾನು ಒಬ್ಬ ಹೇಳ್ತೀನಿ ಡೇಟ್ ಆಗುತ್ತೆ ಅಂತ, ನಾಳೆ ಇಡೀ ವರ್ಲ್ಡ್ ಹೇಳಂಗೆ ಮಾಡ್ತೀನಿ ಅಂತ ಹೇಳಿದೆ. ಖಂಡಿತ ಕೂಡ ಇವತ್ತು ನನಗೆ ಆ ಧೈರ್ಯ ಬಂದಾಗಿತ್ತು 100%. ನೋಡಿ, ನಾನು ಆಟೋ ಓಡಿಸಿದ್ದೀನಿ, ಬೇಕ್ರಿ, ಹೋಟ್ಲು, ನಾನು ಹುಟ್ಟಬೇಕಾದ್ರೆ ಜಮೀನ್ ರೀ. ನಾನು ನಿಜವಾಗ್ಲೂ ಕೂಡ ನಂದು ಒಂದೇ ಒಂದು ನಾವು ತುಂಬ ಜಮೀನ್ದಾರರು. ಖಂಡಿತ ಕೂಡ ನಾವೇನು ಬಡವರಲ್ಲ. ಖಂಡಿತ ಕೂಡ ನಾನು ನನ್ನ ಆಸೆಗೆಲ್ಲ ಮಾಡಿದೆ. ಹಾಗಾಗಿ ಜ್ಯೋತಿಷ ಕಲ್ತ್ಮೇಲೆ ಜೈಲಿಗೆ ಹೋಗ್ಬಿಟ್ಟು ಬಂದೆ. ಎಲ್ಲವೂ ಕೂಡ ನನ್ನ ಜೀವನದಲ್ಲಿ ಸಕ್ಸಸ್ ಫೇಲ್ಯೂರ್ ಎಲ್ಲವನ್ನೂ ನೋಡಿದ್ದೀನಿ. ಜ್ಯೋತಿಷ ಹೇಳೋನಿಗೆ ಇಷ್ಟು ಪ್ರಾಕ್ಟೀಸು ಈ ಭೂಮಿಲಿ ಯಾರಿಗೂ ಇರಕ್ಕಿಲ್ಲ. ನೋಡಿ, ನಾವು ಬಣ್ಣ ಹಚ್ಚ ತ್ಯಾಪೆ ಮಾಡೋದು. ಇವತ್ತು ನಾನು ಹೇಳ್ತೀನಿ, ಎದೆ ತೊಟ್ಟಿಗೆ ಹೇಳ್ತೀನಿ, ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತ ನಂದೇ ಅವ ಅಂತ ಹೇಳ್ತೀನಿ. ಆ ಅವ ಹೇಳ್ತೀನಿ ಅಂದ್ರೆ ಎಷ್ಟು ಮೀಟರ್ ಇರ್ಬೇಕು ನನಗೆ, ಇಂಥ ಡೇಟೇ ಆಗುತ್ತೆ ಅಂತ ಹೇಳ್ತೀನಿ. ಇನ್ನೆಷ್ಟು ಮೀಟರ್ ಇರ್ಬೇಕು ನನಗೆ? ಆ ಮೀಟರ್ ನಾನಲ್ಲ, ನನ್ನ ನಂಬರು, ನನ್ನ ನಕ್ಷತ್ರ, ನನ್ನ ಜ್ಯೋತಿಷ, ನನ್ನ ಸರಸ್ವತಿ ನಾಲ್ಗೆ ನುಡಿಸೋದು. ನಾನು ಇವತ್ತವರೆಗೂ ಹೇಳಿದೈತೆ. ನೆಕ್ಸ್ಟ್ ಕಮಿಂಗ್ ಅಪ್ ನೋಡಿ, ಫ್ಲೈಟ್ ಬಿದ್ದೇ ಬೀಳುತ್ತೆ. ನಾನು ಹೇಳೋದು ಕನ್ಫರ್ಮ್ ನಡೀತಿದ್ದೆ. ಯಾಕಂದ್ರೆ ಮುಂದೆ ಆಗದ್ದೇ ನಾನು ಹೇಳೋದು ಯಾವಾಗಲೂ. ಕ್ಲಾಸ್ ನಿಮ್ಮದು ಕಲೀರಿ. ಯಾಕಂದ್ರೆ ನಾನು ಹೊಸ ಥರ ಜ್ಯೋತಿಷವನ್ನು ಪ್ರಾಕ್ಟೀಸ್ ಮಾಡಿದ್ದೆ. ಅದನ್ನ ಮಾರ್ಕೆಟ್ ಮಾಡೋಕೆ ಇನ್ನೂ 4 ವರ್ಷ ಆಗ್ಬೋದು. ಹಾಗಾಗಿ ಒಂದು ಸಿನಿಮಾ, ಬಾಹುಬಲಿ ಸಿನಿಮಾ ತೆಗೆದು ನಾವು ರಿಲೀಸ್ ಮಾಡ್ತೀವಿ ಅಂದರೆ 2 ದಿವಸದಲ್ಲಿ ತೆಗೆದು ರಿಲೀಸ್ ಮಾಡೋಕ್ಕಾಗಲ್ಲ. ಅದು ಕೂಡ 4 ವರ್ಷ 5 ವರ್ಷ ಟೈಮನ್ನ ತಗೊಳುತ್ತೆ. ಹಾಗಾಗಿ ಒಂದು ಸಬ್ಜೆಕ್ಟ್ ಅನ್ನೋದು ಅದಕ್ಕೆ ಟೈಮ್ ತಗೊಳುತ್ತೆ. ಇವತ್ತು ನಿಮ್ಮ ರಾಜನ ಆಲ್ ಓವರ್ ಕರ್ನಾಟಕ ಪೂರ್ತಿ ಎಲ್ಲರ ಮನೇಲೂ ಫಾಲೋ ಮಾಡ್ತಿದ್ದೀರಾ, ಅಸ್ಟ್ರಾಲಜಿನ ಯಾರೋ ಫಾಲೋ ಮಾಡ್ತಿದ್ದೀರಾ. ಹಾಗಾಗಿ ಈ ಮಟ್ಟಕ್ಕೆ ಮಾಡಿದೆ. ಮುಂಚೆ ಬರೀ ಹೊಗೆ ಹಾಕೋದು, ಉದ್ಗಡ್ಡೆ ಹಾಕೋದು, ಆ ದೇವ್ರಿಗೆ ಪೂಜೆ ಮಾಡಮ್ಮ, ಈ ದೇವ್ರಿಗೆ ಮಾಡಮ್ಮ, ಈ ದೀಪ ಇಡಮ್ಮ, ಹಿಂಗೆ ಮಾಡಮ್ಮ, ಅವೆಲ್ಲ ಸುಳ್ರಿ. ಅವ್ರು ಸ್ವಂತ ಮಾಡಿದ್ರೆ ಸಂಸ್ಥೆ ಹಾಳಾಗೋಯ್ತವೆ. ನೋಡ್ರಿ, ಯಾರ್ಯಾರು ಜ್ಯೋತಿಷ ಹೇಳೋರು ಎಲ್ಲ ಸ್ವಂತ ಸಂಸ್ಥೆ ಮಾಡಿದ್ರೆ ಅವೇ ಬಾಗ್ಲಾಕಿ ಹೋಗಿವೆ. ಮುಂದಿನ ಕರೆ IPL ಯಾರು ಗೆಲ್ತಾರೆ ಇವತ್ತು ಅಂತ ಹೇಳೋ ಕರೆ ಬರುತ್ತೆ. ದಯವಿಟ್ಟು ಕಾದ್ ನೋಡಿ. ತುಂಬಾ ಹುಡುಗ ತುಂಬಾ ಹ್ಯಾಪಿ ಆಗಿದ್ದಾನೆ. 50 ಮ್ಯಾಚಲ್ಲಿ 47 ಮ್ಯಾಚ್ ವಿನ್ ಆಗಿವೆ. ಅವನು ನನ್ನ ಸ್ಟೂಡೆಂಟು ಕರೆ ರಾಮಕೃಷ್ಣ ಅಂತ. ನೋಡಿ, ಅವ್ರು ಏನ್ ಹೇಳ್ತಾನೆ, ಇವತ್ತಿನ ಮ್ಯಾಚ್ ಯಾರು ಗೆಲ್ಲುತ್ತೆ ನೋಡೋಣ. ಎಸ್, ಧನ್ಯವಾದಗಳು ಗುರುಜಿ. ಓಕೆ ವೀಕ್ಷಕರ, ಕಾರ್ಯಕ್ರಮ ಮುಂದುವರಿತು ಒಂದು ಬ್ರೇಕ್ ಆದ್ಮೇಲೆ. ಬ್ರೇಕ್ ನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಸಾಮಾನ್ಯವಾಗಿ ಸಾಕಷ್ಟು ಜನ ಜ್ಯೋತಿಷಿಗಳನ್ನ ನೀವು ನೋಡಿರ್ತೀರ. ಎಲ್ಲರೂ ಕೂಡ ಹೇಳ್ತಾರೆ ನಿಮ್ಮ ಭವಿಷ್ಯ ಹಾಗಾಗಬಹುದು, ಈಗ ಆಗಬಹುದು ಅಂತ ಹೇಳ್ತಾರೆ. ಆದ್ರೆ ಹೀಗೆ ಆಗುತ್ತೆ, ಹೀಗೆ ಇರುತ್ತೆ ಅಂತ ಸಾಮಾನ್ಯವಾಗಿ ಯಾರು ಹೇಳೋದನ್ನ ನೋಡಿರೋದಿಲ್ಲ. ಆದ್ರೆ ಇಲ್ಲಿ ಆರ್ಯವರ್ಧನ್ ಗುರುಜಿ ಮಾತ್ರ ಅಲ್ಲ, ಅವರ ಶಿಷ್ಯಂದ್ರು ಕೂಡ ಹೇಳ್ತಾ ಇರುವಂತದ್ದು ಇದು ಹೀಗೆ ಆಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಹೆದರ್ಕೋತಾರೆ, ಇದು ಹೀಗೆ ಆಗುತ್ತೆ, ಹೀಗೆ ಇರುತ್ತೆ ಅಂತ ಹೇಳೋಕೆ ಹೆದರ್ಕೊಂತಾರೆ. ಯಾಕಂದ್ರೆ ಅಕಸ್ಮಾತ್ ಅವ್ರು ಹೇಳಿದ್ ಎಲ್ಲ ಆಗಲ್ವೋ, ಆಗ್ಲಿಲ್ಲ ಅಂತಂದ್ರೆ ಮುಂದೆ ಯಾರು ನಮ್ಮನ್ನು ನಂಬ್ತಾರೆ ಅನ್ನೋ ಒಂದು ಭಯ ಇರುತ್ತೆ ಎಲ್ಲರಿಗೂ ಕೂಡ. ಆದ್ರೆ ಆರ್ಯವರ್ಧನ್ ಗುರುಜಿ ಮಾತ್ರ ಅಲ್ಲ, ಅವರ ಶಿಷ್ಯಂದ್ರು ಕೂಡ ಹೇಳ್ತಾ ಇರುವಂತದ್ದು ಇದು ಹೀಗೆ ಆಗುತ್ತೆ, ಹೀಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಕೂಡ ನೀವು ಆ ಒಂದು ವಿದ್ಯೆಗಳನ್ನ ಕಲ್ತ್ಕೋಬಹುದು. ಅವರ ಕ್ಲಾಸಸ್ ನಡೀತಾ ಇರುತ್ತೆ, ಆ ಕ್ಲಾಸ್ಗೆ ಅಟೆಂಡ್ ಆಗ್ಬಹುದು, ನೀವು ಕೂಡ ಅಲ್ಲಿಗೆ ಜಾಯ್ನ್ ಆಗ್ಬಹುದು. ಹಾಗೇನೆ ಅವರ ಆರ್ಯವರ್ಧನ್ ಅವರ ಶಿಷ್ಯ ಇದೀಗ ರಾಮಕೃಷ್ಣ ಅವರು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ರಾಮಕೃಷ್ಣ ಅವರೇ, ನಮಸ್ತೆ. ನಮಸ್ತೆ ಸರ್. ಎಸ್, ನಾವು ಮೊನ್ನೆ ಒಂದು ನಿಮ್ಮ ಕಾರ್ಯಕ್ರಮದಲ್ಲಿ ನಡೆಸ್ಕೊಡ್ಬೇಕಾದ್ರೆ ಹೇಳಿದ್ರಿ ಪಂಜಾಬ್ ಗೆಲ್ಲುತ್ತೆ ಅಂತ. ಅದೇ ರೀತಿಯಾಗಿ ಪಂಜಾಬ್ ಕೂಡ ಗೆಲ್ತು. ಈಗ ಸದ್ಯಕ್ಕೆ ಇವತ್ತು ಕೂಡ ಮ್ಯಾಚ್ಗಳಿರುವಂತದ್ದು. ನೀವು ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೀರಾ, ಜನಗಳಿಗೂ ಕೂಡ ಉಪಯೋಗ ಮಾಡ್ಕೊಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟಿದೀವಿ. ಹೌದು ಸರ್, ಹೇಳಿ. ಏನಿಲ್ಲ ಸರ್, ನಾವು ಆರ್ಯವರ್ಧನ್ ಕ್ಲಾಸ್ ಹೋದಾಗ ಚೆನ್ನಾಗಿ ಹೇಳ್ಕೊಟ್ರು ನಮ್ಗೆ. ಮಾತಾಡಿ, ಆರ್ಯವರ್ಧನ್ ಗುರುಜಿನೂ ಇದ್ದಾರೆ. ಆಯ್ತಾಯ್ತು. ನಮಸ್ಕಾರ ಗುರುಗಳೇ. ನನ್ನ ಕ್ಲಾಸ್ ಅಲ್ಲಿ ಪಾಠ ಮಾಡಿದಲ್ಲ. ಹೌದು ಗುರುಗಳೇ, ನೀವು ಕ್ಲಾಸ್ ಅಲ್ಲಿ ಪಾಠ ಮಾಡ್ದಂಗೆ ಯಾರು ಮಾಡಕ್ ಆಗಲ್ಲ ಗುರುಗಳೇ. ಹೌದಾ? ಅದು ಮಾತ್ರ ಹೇಳ್ತೀವಿ. ಹೌದು ಗುರುಗಳೇ, ಯಾರು ಕೂಡ ನಿಮ್ ತರ ಕ್ಲಾಸ್ ಅಲ್ಲಿ ಪಾಠ ಮಾಡಕ್ ಆಗಲ್ಲ, ಅದನ್ನ ಅರ್ಥ ಮಾಡಿಸ್ಕೊಡಕ್ಕೂ ಆಗಲ್ಲ. ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ಒಂದು ಕ್ರಿಕೆಟ್ ಅಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ತೋರ್ಸ್ಕೊಟ್ಟವ್ರೆ ನೀವು ಇವತ್ತಿನ ದಿನ. ಹಾಗೆ ಇವತ್ತು ಹೇಳ್ತೀನಿ, ಗುಜರಾತ್ ತಂಡ ಏನು ಸಾಧಕ ತಾರೆ ಹೊಂದಿದೆ, ಕ್ಯಾಪ್ಟನ್ ಮತ್ತೆ ಎಲ್ಲಾ ಟೀಮ್ ಅಲ್ಲೂ ಕೂಡ ಸಾಧಕ ತಾರೆ, ಸಂಪತ್ ತಾರೆ ಎಲ್ಲರೂ ಇದ್ದಾರೆ. ಆದ್ರೂ ಕೂಡ ಅವ್ರ ತಂಡ ಇವತ್ತು ಗೆಲ್ಲೋದಿಲ್ಲ ಅಂತ ಹೇಳ್ತೀನಿ. ವೀಕ್ ಇರೋ ತಂಡ ಆದ್ರೂ ನಕ್ಷತ್ರದಲ್ಲಿ ಡೇಟ್ ಅಲ್ಲಿ ವೀಕ್ ಇದ್ರು ಕೂಡ ಇವತ್ತು ಹೈದರಾಬಾದ್ ಗೆಲ್ಲುತ್ತೆ.
ಇವತ್ತು ಹೈದರಾಬಾದ್ ಗೆಲ್ಲುತ್ತೆ. ಆದ್ರೆ ಇಲ್ಲಿ ಒಂದ್ ಅಂಶ ಇವರೇ ಬಿಟ್ಕೊಡ್ತಾರ ಅಂತ, ಗುಜರಾತ್ ತಂಡನೇ ಬಿಟ್ಕೊಡುತ್ತಾ ಇದು ಗೆಲುವನ್ನ ಅಂತ. ಯಾಕಂದ್ರೆ ಗುಜರಾತ್ ತಂಡದಲ್ಲಿ ನಕ್ಷತ್ರನೂ ಚೆನ್ನಾಗಿದೆ, ಡೇಟು ಚೆನ್ನಾಗಿದೆ, ಎಲ್ಲಾ ಚೆನ್ನಾಗಿದೆ. ಆದ್ರೂ ಇವತ್ತು ಸೋಲ್ತಾರೆ ಅಂತ ನಾನು ಹೇಳಬಲ್ಲೆ. ಇವತ್ತು ಫೈನಲ್ ಯಾರು ಹೊಡಿತಾರೆ? ಫೈನಲ್ ಕಪ್ ಹೊಡಿಯೋದೆ ಪಂಜಾಬ್. ಎಂಟ್ರಿ ಆಗೇ ಆಗುತ್ತೆ, ಪಂಜಾಬೇ ಕಪ್ ತಗೊಂಡೋಗುತ್ತೆ. ಪ್ರೀತಿ ಜಿಂಟಾ 31ನೇ ತಾರೀಕು ಕೊಟ್ಟಿದ್ದಾಳೆ, ಅದರಿಂದ ಕಪ್ಪು ಈ ಸಲ ಪ್ರೀತಿ ಜಿಂಟಾದೇ ಆಗುತ್ತೆ ಅಂತ ಹೇಳ್ತೀನಿ ಗುರುಗಳೇ. ಲಕ್ಕು ಅನ್ನೋ ನಾನು ಹೇಳಿದ್ರೆ ಅದಕ್ಕೋಸ್ಕರ ಹೇಳ್ತೇನೆ. ಹೌದು, ನೀವು 4 ಹೌದು ಗುರುಗಳೇ, ಅದು ಐತೆ. ಪ್ಲಸ್ ನನಗೆ ಕೆಲವೊಂದು ಸಿಗ್ನಲ್ಸ್ ನಡೆದಿದ್ದ ಪ್ರಕಾರ ಒಳ ಮನಸ್ಸಿನಲ್ಲಿ ಏನನ್ನಿಸ್ತು ಕೊನೆಗೆ ನಾನು 2ನೇ ರೌಂಡ್ ಎಲ್ಲ ಓನರ್ ಮೇಲೆ ಮ್ಯಾಚ್ ವಿನ್ ಆಯ್ತವೆ, ಇಂಡಿಯಾ ಪಾಕಿಸ್ತಾನ ಎಲ್ಲ ಬಿಟ್ಕೊಡ್ತಾರೆ ಅಂತ ಹೇಳಿದೆ ಅಲ್ಲ? ಹೌದು ಗುರುಗಳೇ, ನಂಗೆ ಆಯ್ತು. ನಾವು ಕೂಡ ನಾನಿವತ್ತು ಟೋಟಲ್ 50 ಮ್ಯಾಚ್ ಅಲ್ಲಿ ಬರೀ 7 ಮ್ಯಾಚ್ ಮಾತ್ರ ಸೋತಿರೋದು, ಮಿಕ್ಕಿದ ಎಲ್ಲಾ ಮ್ಯಾಚ್ ಕೂಡ ಗೆದ್ದಿದೆ. ಹೌದು ಗುರುಗಳೇ, ಫೇಸ್ಬುಕ್ ಅಲ್ಲಿ ಇಟ್ಟಿದ್ದೀನಿ. ಹೌದು, ನನ್ನ ಕ್ಲಾಸ್ ಅಲ್ಲಿ ಬಂದ್ಮೇಲೆ ಕಲ್ತಿ ಮಟ್ಟ ಕೇಳಿದ್ರೆ ಮುಂಚೆ ಹೇಳ್ತಾ ಇದ್ರಿ ಈ ತರ? ಇಲ್ಲ ಗುರುಗಳೇ, ಅಂದ್ರೆ ನಾವು ಸುಮ್ನೆ ಏನೋ ಬರ್ಕೊಂತ ಇದ್ದೆ, ಎಲ್ಲ ಡೇಟ್ಗಳು ನೀವೆಲ್ಲ ಕ್ಲಾಸ್ ಮಾಡ್ಬೇಕಾದ್ರೆ ಬರ್ದು ಇಡ್ತಾ ಇದೆ. ಏನ್ ಅನ್ನಿಸ್ತು ಸರ್ ಆ ಮಟ್ಟಿಗೆ ಕ್ಲಾಸ್ ಅನ್ನ ಒಂದು ಕ್ರಿಕೆಟ್ ಮಟ್ಟಿಗೆ ಜಡ್ಜ್ ಮಾಡೋ ಮಟ್ಟಕ್ಕೆ ಮಾಡಿದ್ನಲ್ಲ? ಇವಾಗ ನಿಮ್ ಪ್ರಕಾರ ಇವಾಗ ನಂಬರ್ ನಕ್ಷತ್ರ ನಮ್ಮನ್ನು ಉದ್ಧಾರ ಮಾಡುತ್ತೋ ಇಲ್ಲ ನಿಮ್ಮ ಭಕ್ತಿ ನಿಮ್ಮನ್ನು ಉದ್ಧಾರ ಮಾಡುತ್ತಾ? ದೇವ್ರ ಮೇಲೆ ಭಕ್ತಿ ಇರಬೇಕು, ಅತಿಯಾದ ಭಕ್ತಿ ಇದ್ದು ಮೂಢನಂಬಿಕೆಗೆ ಹೋಗ್ಬಾರ್ದು ನಾವು ಜಾಸ್ತಿ ಸಂಸ್ಕಾರ ಅಂತ. ಈಗ ಸಂಖ್ಯೆಗಳಲ್ಲಿ ನಂಬರ್ಗೆ ನಾವ್ ಯಾವ ತರ ಯೂನಿಫಾರ್ಮ್ ಹಾಕ್ಬೇಕು, ನಾವ್ ಯಾವ ತರ ಡ್ರೆಸ್ ಹಾಕ್ಬೇಕು, ನಾವ್ ನಡ್ಕೊಳ್ಳೋ ರೀತಿ ಹೇಗೆ ಅಂತ ಫಸ್ಟ್ ತಿಳ್ಕೊಬೇಕು. ಮತ್ತೆ ನಾವು ಏನೇನ್ ಕೆಲಸ ಮಾಡ್ಬೇಕಾದ್ರೆ ಯಾವ ನಕ್ಷತ್ರನ ಹೊಂದಿಸ್ಕೊಂಡು ಆ ಡೇಟ್ಗೆ ನಾವು ಹೋದ್ರೆ ಕೆಲಸ ಕಾರ್ಯ ಆಗುತ್ತೆ ಅಂತ. ಆಮೇಲೆ ಈ ಸರಿ ನೀವು ಕ್ಲಾಸಿಗೆ ಬಂದ ನಿಮ್ ಕೈಲೇ ಪಾಠ ಮಾಡ್ಸೋದು ನಾನು, ಯಾಕಂದ್ರೆ ನೀವು ತುಂಬಾ IPL ಅಲ್ಲಿ ಬಹಳ ಸಕ್ಸಸ್ ಅನ್ನ ಕಂಡಿದ್ರ, ನೀವೇ ಕ್ಲಾಸ್ ಕೊಡ್ಬೇಕು ಸ್ಟೂಡೆಂಟ್ಗಳಿಗೆಲ್ಲ. ಕಲಿಯೋದು ಇನ್ನೂ ಬೇಜಾನಿದೆ ನಿಮ್ಮ ಹತ್ರ ನಾವು, ಯಾಕಂದ್ರೆ ಇಂಥ ನಂಬರ್ ಈ ವರ್ಷದಲ್ಲಿ ಡೇಂಜರ್ ಅಂತ ನೀವ್ ಹೇಳ್ದಂಗೆ ಯಾರು ಹೇಳಕ್ಕಾಗಲ್ಲ ಗುರುಗಳೇ. ಹೌದು, ನೆಕ್ಸ್ಟ್ ಫ್ಲೈಟ್ ಬೀಳುತ್ತೆ ಅಂತ ಹೇಳಿದ್ದೀನಿ. ಹಲೋ ರಾಮಕೃಷ್ಣ ಅವರೇ, ಹೇಳಿ ಗುರುಗಳೇ. ನೆಕ್ಸ್ಟ್ ಫ್ಲೈಟ್ ಬೀಳುತ್ತೆ ಅಂತ ಹೇಳಿದೀನಿ, ಅದೇನ್ ಅನ್ಸುತ್ತೆ? ಹೇಳಿದಿರಿ, ಅವಾಗಲೇ ಹೇಳಿದ್ರಿ ನೀವು ಫ್ಲೈಟ್ ಬೀಳುತ್ತೆ ಈ ವರ್ಷ ಅಂತ, ಈ ಬೀಳುತ್ತೆ ಅಂತ ಹೇಳ್ಬಿಟ್ಟಿದ್ದೀರಾ. ಇವಾಗ ಎಲ್ಲರೂ ಆತಂಕದಲ್ಲಿ ಇರ್ತಾರೆ, ಫ್ಲೈಟ್ ಅಲ್ಲಿ ಹೋಗೋರೆಲ್ಲ ಸ್ವಲ್ಪ ಆತಂಕ ಆಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ನಂಬರ್ಗಳು ಲೆಕ್ಕ ಹಾಕ್ಬೇಕು ಈಗ ನಾವು. ಅಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ನಾನು ಜೈಲಿಗೆ ಹೋಯ್ತು ಅಂತ ನಾನು ಕ್ಲಾಸ್ ಮಾಡಕ್ಕಿಂತ ಮುಂಚೆ ಹೇಳಿದ್ದೆ. ನಿಮ್ಮ 3 ತಿಂಗಳು ಮುಂಚೆ ಟಿವಿಲೂ ಹೇಳ್ತಾ ಇದ್ರಿ, ನನ್ನೂ ಬಿಡಲ್ಲ 5ನೇ ತಾರೀಕು ಕೂಡ ನನ್ನ ಯಾರು ಕ್ಲಾಸಿಗೆ ಬಂದಿರ್ತಾರೆ ಅವ್ರುಗಳೇ ಬೇಕಾದ್ರೆ ಏನ್ ಬೇಕಾದ್ರೂ ಇದಾಗ್ಬೋದು. ಈ ತರ ಎಲ್ಲಿ ಯಾರ ಕಡೆಯಿಂದ ಎಫೆಕ್ಟ್ ಆಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ 3 ತಿಂಗಳು ಮುಂಚೆನೆ ಹೇಳಿದ್ರಿ ನೀವು, ಟಿವಿಲೂ ಕೂಡ ಹೇಳಿದ್ರಿ, ನಾನ್ ಕ್ಲಾಸಿಗೆ ಬಂದಾಗ್ಲೂ ಹೇಳಿದ್ರಿ. ಆ ತರ ಯಾರು ಹೇಳಕ್ ಆಗಲ್ಲ ಬಿಡಿ ಗುರುಗಳೇ. ನಾನು ಹೋದ್ಸರಿ ಕ್ಲಾಸಲ್ಲಿ ವಿರಾಟ್ ಕೊಹ್ಲಿ ಫೇಲ್ಯೂರ್ ಅಂತ ಬರ್ದ್ಬಿಟ್ಟಿದ್ದೆ ಮುಂದಿನ ವರ್ಷ ಅಲ್ಲ, ಅದೇನ್ ಅನ್ನಿಸ್ತು? ಹಲೋ, 100% ರಾಮಕೃಷ್ಣ ಅವ್ರು ಮಾತಾಡ್ತಾರೆ, ಕರೆಕ್ಟ್ ಆಯ್ತು ಅನ್ಸುತ್ತೆ. ಹಾಗಾಗಿ ಕ್ಲಾಸ್ ಅಲ್ಲಿ ದಯವಿಟ್ಟು ಈ ಸರಿ ತುಂಬಾ ಅದ್ಭುತವಾಗಿರುತ್ತೆ. ನನಗೆ ಯಾರು ಶತ್ರು ಇಲ್ಲ, ಖಂಡಿತ ಕೂಡ ನನ್ನ ಮನಸ್ತೃಪ್ತಿಯಾಗಿ ಹೇಳ್ತೀನಿ, ನನಗೆ ಯಾರು ಶತ್ರು ಇಲ್ಲ. ನನಗೆ ಆ ಸಿಚುವೇಶನ್, ನನಗೆ ಜೈಲಿಗೆ ಹೋಗ್ಬೇಕಾದ ಸಂದರ್ಭ ಬಂದಿತ್ತು. ಹಾಗಾಗಿ ಅದೊಂದು ಮಿರಾಕಲ್ ಅಷ್ಟೇ. ಹಾಗಾಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು ಕೂಡ ಬರ್ಬೋದು, ನನಗೇನು ಬೇಜಾರಿಲ್ಲ. ನನ್ನ ಕ್ಲಾಸನ್ನ ಕಲ್ತ್ಕೊಳ್ಳಿ, ಯಾಕಂದ್ರೆ ಈ ಇಡೀ ವರ್ಲ್ಡ್ ಅಲ್ಲಿ ನನ್ನ ಜ್ಯೋತಿಷ್ಯ ಯಾರ ಹತ್ರ ಇಲ್ಲ. ನಾನು ಯಾವುದೇ ಬುಕ್ಕನ್ನ ಕಾಪಿ ಮಾಡಿಲ್ಲ. ನನಗೆ ಭಗವಂತ ಏನ್ ಜ್ಞಾನ ಕೊಡ್ತಾನೆ ಅದರಿಂದ ಹೇಳಿ ಅದನ್ನ ಸಬ್ಜೆಕ್ಟ್ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡಿ ಆಮೇಲೆ ಪಬ್ಲಿಕ್ ಕೇಳಿ. ನನ್ನ ಹತ್ರ ಇಷ್ಟು ಆಡಿಯನ್ಸ್, ಇಷ್ಟು ಅಭಿಮಾನಿ ಇರೋದು ನನ್ನೊಬ್ಬನೇ. ನೋಡಿ, ಇಷ್ಟು ದಿವಸ ನಾನು ಲೈವ್ ಪ್ರೋಗ್ರಾಮ್ ಮಾಡಿದ್ದೀನಿ, ನನಗೆ ಇಷ್ಟು ಗಲಾಟೆ ಆದ ಮೇಲೆ ಕೂಡ ಯಾವುದೋ ಒಂದು ಕ್ಷಣದಲ್ಲಿ ದೇವರು ನನಗೆ ಅವರಿಂದ ಕೆಟ್ಟದಾಗಬೇಕಂತ ಅಷ್ಟು ಬಿಟ್ರೆ ಇಡೀ ಪಬ್ಲಿಕ್ ಯಾರು ನಾನು ಫೋನ್ ಮಾಡಿ ಬೈಬೋದಾಗಿತ್ತು. ಏನಯ್ಯೋ ನಿನಗೆ ಇಷ್ಟೆಲ್ಲ ಆದ್ರೂ ಬುದ್ಧಿ ಬಂದಿಲ್ವಲ್ಲ, ನಿನಗೆ ಇನ್ನೂ ಬಂದು ನಾನು ಅಂದ್ರೆ ನಂಬರು ಅಂದ್ರೆ ನಾನು ಅಂತ ನನ್ನ ಮನೆ ನಿನಗೆ ಹುಚ್ಚಿ ಹಿಡಿದಿತ್ತೇನೋ ಅನ್ಬೋದಾಗಿತ್ತು ಪಬ್ಲಿಕ್. ಅನ್ನಲ್ಲ, ಆರ್ಯವರ್ಧನ್ ಹೇಳೋದು ಬೇಕಾಗಿತ್ತು, ಹೇಳಿದ್ ನಡೀತು. ಯಾಕಂದ್ರೆ ಇವತ್ತರೆಗೂ ಪಬ್ಲಿಕ್ ಎಲ್ಲರೂ ಹೇಳಿದೇನೋ ಆರ್ಯವರ್ಧನ್ ಹೇಳಿದ್. ನೀವು ನಿಜವಾಗ್ಲೂ ಕೂಡ ನನ್ನನ್ನು ಕಳ್ಕಂದ್ರೆ ಕರ್ನಾಟಕದಲ್ಲಿ ಏನೋ ದೊಡ್ಡ ಒಂದು ಕಳ್ಕಂದಂಗೆ. ಯಾಕಂದ್ರೆ ಬಹಳ ವಿಷಯಗಳನ್ನ ತಂದಿಟ್ಟು ಹೇಳಿದೆ, ತಂದು ಅಪ್ಪಳಿಸ್ತೆ. ಇವಾಗ ನೋಡಿ, ಒಂದು ಹೇಗೆ ನಂಬರ್ ಅಪ್ಪಳಿಸ್ತವೆ, ಹೇಗೆ ನಕ್ಷತ್ರಗಳು ಅಪ್ಪಳಿಸ್ತವೆ ಅಂತ. ಹಾಗಾಗಿ ಕೈ ಮುದ್ದು ಕೇಳ್ಕೊತೀನಿ, ಎಲ್ಲಾ ಸ್ಟೂಡೆಂಟ್ ಬಂದು ಕಲೀರಿ. ಯಾಕಂದ್ರೆ ನನಗೆ ಜ್ಯೋತಿಷನ ನನ್ನ ಇಡೀ ಇಂಡಿಯಾ ಪೂರ್ತಿ ಒಂದು ಹೇಗೆ ಒಂದು ರಾಜ ಆಳಿದ ಆ ಥರ ಆಳ್ಬೇಕು ಅಂತ ನನಗೆ ನೀವೆಲ್ಲರೂ ಕಲೀರಿ. ಈ ತರ ಇನ್ನು ಮುಂದೆ ಕ್ರಿಕೆಟ್ ನಡೆದ್ರೆ ಇಡೀ ವರ್ಲ್ಡ್ ಎದುರ್ಬೇಕು. ಕರ್ನಾಟಕದಲ್ಲಿ ತುಂಬಾ ಜನ ಇದಾರಪ್ಪ, ಮುಂಚೆಲ್ಲ ಫೇಸ್ಬುಕ್ ಹಾಕ್ಬಿಡ್ತಾರೆ, ಇವರೇ ಸೋತಾಗ್ಬಿಡ್ತಾರೆ, ಇವರೇ ಗೆಲ್ತಾರೆ, ಆ ಮಟ್ಟಕ್ಕೆ ಭಯನ ಹುಟ್ಟಾಕ್ಬೇಕು. ಬಂದು ಎಲ್ಲರೂ ಜ್ಯೋತಿಷ ಕಲೀರಿ. ಇವತ್ತಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಎಸ್ ಗುರುಜಿ, ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಗುರುಜಿ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಆರ್ಯವರ್ಧನ್ 159 ವಿಶೇಷ ಕಾರ್ಯಕ್ರಮವನ್ನು. ಹಾಗೆ ಸಾಕಷ್ಟು ಮಾಹಿತಿಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ. ಹಾಗೆ ಮುಂದಿನ ಶನಿವಾರ ಭಾನುವಾರ ಕ್ಲಾಸಸ್ ಕೂಡ ಆರಂಭವಾಗುವಂತದ್ದು. ಇದ್ರ ಜೊತೆಗೆ ಹಳೆ ವಿದ್ಯಾರ್ಥಿಗಳು ಕೂಡ ಸೇರ್ಕೋತಾರೆ. ಈ ಭಾನುವಾರ ಈ ಒಂದು ಕ್ಲಾಸ್ ನಡೆಯುತ್ತೆ. ಹಳೆ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಅವರಿಂದ ಕೂಡ ಮಾಹಿತಿಗಳನ್ನ ತಿಳ್ಕೊಬಹುದು. ಯಾಕಂದ್ರೆ ಅವರು ಶಿಷ್ಯಂದ್ರೆ ಹೇಳೋದನ್ನ ನೋಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಕನ್ಫರ್ಮ್ ಆಗಿ ಇದೇ ಆಗುತ್ತೆ, ಇದೇ ರೀತಿಯಾಗಿ ಆಗುತ್ತೆ ಅನ್ನೋ ಒಂದು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಕೂಡ ನೀವು ನೋಡ್ತಾ ಇದ್ದೀರಾ. ಅದೇ ರೀತಿಯಾಗಿ ನೀವು ಕೂಡ ಕಲ್ತ್ಕೋಬಹುದು, ತಿಳ್ಕೋಬಹುದು ಈ ಒಂದು ಕ್ಲಾಸಸ್ ಅಲ್ಲಿ. ನೀವು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.